ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿಯ ಜಂಗಮಲಿಂಗ ಸ್ಥಳದ 9ನೇ ವಚನವನ್ನು ನಾವು ಈಗ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಏನಂತ, ಜಂಗಮ ಅಂತಂದ್ರೆ ಚಲನಶೀಲ, ಚಲಿಸುವುದು, ಚಾಲನೆ ಕೊಡುವುದು. ಎಲ್ಲಿ ನಿಲ್ಲುತ್ತದ ಅದನ್ನು ಚಲಿಸುವಂಗ ಮಾಡುವವನೇ ಜಂಗಮ. ಎಲ್ಲಿ ಅಶಕ್ತ ಆಗ್ತದ ಅದನ್ನು ಸಶಕ್ತವಾಗಿ ಮಾಡುವವನೇ ಜಂಗಮ. ಎಲ್ಲಿ ಕೆಳಗೆ ಬೀಳುತ್ತದ ಅದನ್ನ ಮೇಲಕ್ಕೆ ಎತ್ತುವವನೇ ಜಂಗಮ. ಈ ರೀತಿ ಜಂಗಮ ಅಂದ್ರೆ ಚಾಲನೆ ಕೊಡುವಂತವನು, ಮುಂದುವರ್ಸಂತವನು. ಆತನಲ್ಲಿ ಏನೂ ಇಲ್ಲ, ಒಟ್ಟ ಸಾಮಾಜಿಕ ಕಳಕಳಿ ಬಿಟ್ರೆ ಆತನಲ್ಲಿ ಮತ್ತೊಂದೇನೂ ಇಲ್ಲ. ಆತ ಸಮಾಜದ ಒಂದು ಒಳಿತಿಗಾಗಿ ಇನ್ನೊಬ್ಬರ ಹತ್ರ ಹೋಗಿ ಕೈ ಚಾಚಿ ಭಿಕ್ಷೆ ಬೇಡೋದಕ್ಕೂ ಅವನು ನಾಚ್ಕೊಳ್ಳಂಗಿಲ್ಲ. ನಮ್ಗೆಲ್ಲ ಯಾರ ಹತ್ರ ಹೋಗಿ ಕೈ ಚಾಚೋದಕ್ಕ ಒಂಥರ ಮುಜುಗರ ಪಡ್ತೀವಿ. ಅವನ ಹಂಗ ಅಲ್ಲ. ಏನ್ ಮಾಡ್ತಾನ, ಸಮಾಜದಾಗ ಇಂಥ ಕೊರತೆಗಳದವ, ಈ ಕೊರತೆಗಳನ್ನ ನಾವು ನೀಗಿಸ್ಬಿಟ್ಟೇವಂತಂದ್ರೆ ಸಮಾಜದಾಗ ಜೀವಿಗಳು ಆನಂದವಾಗಿರ್ಲಕ್ ಸಾಧ್ಯ ಅದ, ಸುಖವಾಗಿರ್ಲಕ್ ಸಾಧ್ಯ ಅದ. ಹೀಗಾಗಿ ನಾವು ಏನ್ ಮಾಡ್ಬೇಕು, ಇಂಥ ಕೆಲಸ ಮಾಡ್ಬೇಕಾಗ್ಯದ, ಇಂಥದೊಂದು ಸಂಕಲ್ಪ ಮಾಡೀನಿ, ನೀವು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯ ಮಾಡಿದರೆ ಪುಣ್ಯದ ಕಾರ್ಯ ಅಂತೇಳಿ ಅದ್ರ ಪರಿಚಯ ಮಾಡಿಸ್ತಾನೆ ಹೊರತು ಒಂದು ಇಂಥ ಸಂಕಲ್ಪ ಮಾಡಿ ನೀನು ಇಷ್ಟು ಕೊಡ್ಲೇಬೇಕು ಅಂತೇಳಿ ಎಂದೂ ಕೈ ಚಾಚಿ ಬೇಡಂಗಿಲ್ಲ. ಅವನೇ ನಿಜವಾದ ಜಂಗಮ. ಸಂಕಲ್ಪ ಮಾಡ್ತಾನ, ಪರಮಾತ್ಮನ ಇಚ್ಛೆ ಆ ಕೆಲಸ ಆತಿತ್ತಂದ್ರ ಆ ಶಿವನೇ ಉಳ್ಳವರ ಮನಸ್ಸಿನಲ್ಲಿ ಹೋಗಿ ಅವನೇ ಕೊಡವನು, ಅವನೇ ತಗೊಳ್ಳೋವನು, ಅವನೇ ಮಾಡವನು, ಅವನೇ ಮಾಡಿಸೋವನು. ಈ ರೀತಿ ಎಲ್ಲ ಪರಮಾತ್ಮನ ಮೇಲೆ ಬಿಟ್ಟ. ಈಗ ನಾವು ನಿಶ್ಚಲದಾಸರ ಬಗ್ಗೆ ಇಷ್ಟೆಲ್ಲ ಚಿಂತನೆ ಮಾಡ್ತೀವಿ ಅಂತಂದ್ರೆ ಒಂದ್ ದೊಡ್ಡ ಆಶ್ರಮ ಕಟ್ಟಿ, ಒಂದ್ ಮೂರ್ತಿ ಮಾಡಿ, ಒಂದ್ ಏನಾರ ಸ್ಥಾವರ ಮಾಡಬೇಕು ಅನ್ನೋಂಥದ್ದು ಆಲೋಚನೆಗಳು ಇರ್ತಾವ. ಅದು ಮಾಡ್ತೀವಿ ಅಂತ ಹೇಳಿಕೆ ಇನ್ನೊಬ್ಬರ ಬಲ್ಲಿ ಹೋಗಿ ಭಿಕ್ಷೆ ಬೇಡ್ಲಕ್ ನಿಂತು ಅದೇ ದುಡ್ಡು ಜಮಿಸೋದು, ಅದೇ ಬಿಲ್ಡಿಂಗ್ ಕಟ್ಟೋದು, ಅದೇ ಮೂರ್ತಿ ಮಾಡೋದು, ಆಮೇಲೆ ಎಷ್ಟು ದುಡ್ಡು ಜಮಾ ಆಯ್ತು, ಏನ್ ಖರ್ಚು ಮಾಡಿರಿ ಅಂತೇಳಕ್ಕೆ ರೊಕ್ಕ ಕೊಟ್ಟವ್ರ ಲೆಕ್ಕ ಕೇಳೋದು. ಇದೇನಾಗ್ಬಿಡ್ತದ, ಇನ್ನ ಒಂದು ಸಂಸಾರ ತಯಾರಾತು. ಮನೆಗಿನ ಸಂಸಾರ ಬ್ಯಾಸರಾಗಿ ಆರಾಮ್ ಒಂದು 4 ತತ್ವಜ್ಞಾನ ಚಿಂತನೆ ಮಾಡಮು ಅಂತ ಬಂದು ಇಲ್ಲಿ ಬಂದು ಇನ್ನೊಂದಿಷ್ಟು ಅವೇ ರೊಕ್ಕ ರೂಪಾಯಿ ಜಮಾಯಿಸಿ ಆಸ್ತಿ ಪಾಸ್ತಿ ಮಾಡಿ
ಇನ್ನ ಒಂದು ಸಂಸಾರ ಚಾಲು ಆಗಿ ಮನ್ಯಾಗ 4 ಮಂದಿ ಕೈಲೇ ಅನಿಸ್ಕೊಳ್ಳೋದ್ರ ಬದಲಿ ಇಡೀ ಊರ್ ಮಂದಿ ದೇಶದ ಮಂದಿ ಅನಿಸ್ಕೊಳ್ಳೋ ಕೆಲಸ ಅಂತದ ಸಮಸ್ಯೆ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಪರಿಚಯ ಮಾಡ್ಬೇಕಷ್ಟೇ. ಅದು ಇಂಥಲ್ಲಿ ಇಂಥ ಕೆಲಸ ಮಾಡ್ಬೇಕಂತದ ಸಂಕಲ್ಪ ಅದ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇಂಥ ಕೆಲಸ ಆಗ್ತದ. ಅದು ವಾಲಂಟ್ರಿಲಿ ಬಂತು ಅಂತಂದ್ರೆ ಬಯಸದೆ ಬಂದುದು ಲಿಂಗಭೋಗ, ಬಯಸಿ ಬಂದುದು ಅಂಗಭೋಗ. ಹಂಗ ಜಂಗಮ ಲಿಂಗಭೋಗಿ ಅವ, ಅಂಗಭೋಗಿ ಅಲ್ಲ. ಅದಕ್ಕೆ ಇಲ್ಲಿ ಜಂಗಮ ಹಿಂಗಿದ್ದಾಗ ಭಕ್ತ ಸಹಿತ ಹೆಂಗಿರ್ತಾನಂತಂದ್ರ ಅವನಲ್ಲಿ ಬಂದಂತ ದ್ರವ್ಯದ ಒಂದು ಭಾಗವನ್ನ ಧರ್ಮ ಕಾರ್ಯಕ್ಕಾಗಿ ಇಟ್ಕೊಂಡು ಕೂತಿರ್ತಾನ. ಇಟ್ಕೊಂಡು ಕೂತಾಗ ಏನಾರ ಒಂದು ಧರ್ಮ ಕಾರ್ಯ ಗುರುಗಳು ಮಾಡಿದ್ರ ಅದರೊಳಗೆ ನಮ್ಮದು ಹಾಕಬೇಕು ಅಂತೇಳಿ ಜಮಾಸಿ ಇಟ್ಕೊಂಡಿರ್ತಾನಲ್ಲ, ಅವ ನಿಜವಾದ ಭಕ್ತ. ಬೇಡದ್ರಕ್ಕಿಂತ ಮೊದಲೇ ಕೊಡ್ಲಕ್ ತಯಾರಾಗಿ ಕೂತವ ನಿಜವಾದ ಭಕ್ತ. ಅದಕ್ಕ ಬೇಡಿಸಿ ಕೊಂಬುವವ ಭಕ್ತನಲ್ಲ, ಬೇಡುವಾತ ಜಂಗಮನಲ್ಲ. ಇದು ಜಂಗಮಲಿಂಗ ಸ್ಥಳದ ಮರ್ಮವನ್ನ ತಿಳ್ಕೊಂಡು ಈ ರೀತಿ ವ್ಯವಹಾರ, ದುಡ್ಡು ಅದರ ಸುದ್ದಿ ಮಾತಾಡಿರಬಾರ್ದು. ಅದು ಹಂಗೆ ಬಗೆಹರಿದಿರ್ಬೇಕು ಕೆಲಸ. ಕೊಡು ಅಂತೇಳಿ ಇವರು ಬಾಯಿ ತೆಗೆದು ಕೇಳಿರಬಾರ್ದು. ನಾ ಕೊಡ್ತೀನಿ ಕೊಡ್ತೀನಿ ಅಂತ ಅವನು ಬಾಯಿ ತೆಗೆದು ಅಂದಿರಬಾರ್ದು. ಕೊಡೋನು ಅವನೇ, ತಗೊಳ್ಳೋನು ಅವನೇ, ಆ ವಸ್ತುನು ಅವಂದೇ. ಈ ರೀತಿ ಇದ್ದತ್ನಾಗ ನಮ್ದೇನದ ಇದ್ರಾಗ ಅಂತೇಳಿ ಸೂಕ್ಷ್ಮತನದಲ್ಲಿ ನಡೀತು ಅಂತಂದ್ರೆ ಅದು ಬಹಳ ದಿನ ನಡೀತದ. ಅದು ಬಹಳ ಸಾರ್ಥಕ ಮತ್ತು ಬಹಳ ಸುಖ ಕೊಡ್ತದ, ಆನಂದ ಕೊಡ್ತದ. ಅದಕ್ಕೆ 9ನೇ ವಚನ ಏನ್ ಹೇಳ್ತಾರ, ಬೇಡುವವ ಜಂಗಮವೇ. ಏನಾರ ಇಂಥದ್ ಮಾಡ್ತೀನಿ ಅಂತದ್ ಮಾಡ್ತೀನಿ, ರೊಕ್ಕ ಕೊಡು ಅಂತ ಬೆನ್ನತ್ತಿದ್ರೆ ಅವ ಜಂಗಮ ಅಲ್ಲ, ಬೇಡಂಗಿಲ್ಲ. ಬೇಡುವವ ಜಂಗಮನಲ್ಲ. ಮತ್ತೆ ಬೇಡಿಸಿ ಕೊಂಬುವವ ಸದ್ಭಕ್ತನೇ. ಗೌತಮ ಬುದ್ಧ ಯಾವ ರಸ್ತೆ ಹಿಡಿದು ಹೋಗ್ತಿರ್ತಾನ ಆ ರಸ್ತೆಯ ಭಕ್ತರು ಮನಿ ಮುಂದ ದೊಡ್ಡ ದೊಡ್ಡ ಪರಾತಿನೊಳಗ ತಮ್ಮ ಒಂದು ಸಂಪತ್ತು, ದ್ರವ್ಯಗಳು, ಬಂಗಾರ, ಬೆಳ್ಳಿ, ಹಣ, ದನ, ಕನಕ ಎಲ್ಲ ಇಟ್ಕೊಂಡು ಕೂತಿರ್ತಿದ್ರಂತ. ಎಂತ ಶ್ರೀಮಂತರಿರ್ಬೋದು ನೋಡ್ರಿ ಬುದ್ಧನ ಕಾಲದೊಳಗ. ಇಲ್ಲಿ ನಮ್ಮಲ್ಲಿ ವಿಜಯನಗರದೊಳಗ ಸಹಿತ ಹಂಗೆ ಶ್ರೀಮಂತರಿದ್ರಂತ. ಒಂದು ಕಾಲಕ್ಕೆ ಬಳ್ಳದಿಂದ ಅಳಿತಿದ್ರಂತ, ಮುತ್ತು ರತ್ನಗಳು ಸೇರ್ಲಿಂತ ಅಳದ್ ಹಾಕ್ತಿದ್ರಂತ. ಕೃಷ್ಣದೇವರಾಯನ ಕಾಲದಾಗ ಹಂಗಿತ್ತಂತ ವಿಜಯನಗರ. ಹಂಗೆ ಇದ್ದಾಗ ಅವರು ಯಾರೇ ಬಡ ಜನರು ಆ ಬುದ್ಧಗೆ ಭೇಟಿ ಆಗಿಲಕ್ಕೆ ಬಂದು ತಮ್ಮ ಕಷ್ಟ ಹೇಳಿದ್ರಂತಂದ್ರ ಆ ಬುದ್ಧ ಏನ್ ಮಾಡ್ತಿದ್ದ, ಎಡಕ್ಕೋ ಬಲಕ್ಕೋ ಹೊಳ್ಳಿ ಆ ಶ್ರೀಮಂತರ ತಟ್ಟೆ ಒಳಗಿನ ದ್ರವ್ಯವನ್ನ 1 ಮುಷ್ಟಿಯಷ್ಟು 2 ಮುಷ್ಟಿಯಷ್ಟು ತಗೊಂಡು ಆ ಬಡವರಿಗೆ ದಾನ ಮಾಡ್ತಿದ್ನಂತ. ನಮ್ಮ ತಟ್ಟೆ ಒಳಗಿಂದ ಬುದ್ಧ ತಗೊಳ್ಳಿಲ್ಲ, ನಮ್ಮ ತಟ್ಟೆ ಒಳಗೆ ಕೈ ಹಾಕ್ಲಿಲ್ಲ ಅಂತೇಳಿ ಉಳಿದವರೆಲ್ಲ ನಿರಾಶೆ ಆಗ್ತಿದ್ರಂತ. ಯಾರ ತಟ್ಟೆ ಒಳಗೆ ಕೈ ಹಾಕಿ ಕೊಡ್ತಾನ ಅವರು ಧನ್ಯ ಆದೆವು ಅಂತಿದ್ರಂತ. ಹೆಂಗದು? ಬೇಡುವಕ್ಕಿಂತ ಮುಂಚೆನೆ ಕೊಡಬೇಕಂತ ಸಿದ್ಧರಾಗಿ ಕುಳಿತ ಭಕ್ತರು ಮತ್ತು ಬೇಡದೆಯೇ ಏನೆಲ್ಲ ಪಡ್ಕೊಂಡು ಏನೆಲ್ಲ ಕೆಲಸ ಮಾಡುವಂತವನಿಗೆ ಜಂಗಮ. ಆ ಜಂಗಮ ಏನಾಗ್ಯಾನ, ಸಮಾಜದೊಳಗೆ ಕರಗಿ ಸಮಾಜದ ಒಂದು ಭಾಗ ಆಗ್ಯಾನ. ಅವ ಬರೇ ಸಮಾಜ ಒಂದೇ ಅಲ್ಲ, ಇಡೀ ಪ್ರಕೃತಿಯ ಬಗ್ಗೆ, ಈ ಪ್ರಕೃತಿಯ ಒಳಗಿರುವ 84 ಲಕ್ಷ ಜೀವರಾಶಿಗಳ ಬಗ್ಗೆ ಪರಿಪೂರ್ಣ ಜ್ಞಾನ ಉಳ್ಳವನಾಗಿ ಪರಿಪೂರ್ಣ ಕಾಳಜಿ ಮಾಡುವಂತ. ಅದಕ್ಕೆ ಬೇಡುವವ ಜಂಗಮವೇ, ಬೇಡಿಸಿ ಕೊಂಬಾತ ಸದ್ಭಕ್ತನೇ. ಈ ಮರ್ಮವರಿಯದ ಹಿರಿಯರು ಏನದರ,
ನರಮಾಂಸ ಭಕ್ಷಕರು. ಇವ್ರು ಯಾರು ವೆಜಿಟೇರಿಯನ್ ಮಂದಿ ಅಲ್ಲ, ಬೇಡವರು ಬೇಡಿಸಿಕೊಂಬವರು, ಇವರೆಲ್ಲ ನಾನ್ ವೆಜ್ ತಿನ್ನೋರು, ಮಾಂಸ ತಿನ್ನೋರು ಅಂತಿವ್ರು. ಎಂತ ಮಾಂಸ? ಮನುಷ್ಯರ ಮಾಂಸ ತಿನ್ನೋರು ಅಂತಿವ್ರೆಲ್ಲ. ಮನುಷ್ಯರ ಮಾಂಸ, ನರಮಾಂಸ ಭಕ್ಷಕರು, ಬೇಡುವ ಜಂಗಮ ಬೇಡಿಸಿಕೊಂಬ ಭಕ್ತ. ಬಹಳ ಬೈತಾರವ್ರು ಚನ್ನಬಸವಣ್ಣ. ಈ ತರ ವ್ಯವಹಾರ ಮಾಡೋರ್ಗೆ ಬೈತಾರವ್ರು. ತನು ವ್ಯಕ್ತಿ ಮನ ಉಬ್ಬಿ ಮಾಡಿದೊಡೆ ಲಿಂಗಾರ್ಪಿತವಾಯಿತಯ್ಯ. ತನು ಎತ್ತಿ, ಕೈ ಎತ್ತಿ ಕೊಡ್ಬೇಕು, ಮನ ಉಬ್ಬಿ ಮನಸಾರೆ ಕೊಡ್ಬೇಕು. ಕೊಟ್ರೆ ಅದೇನಾಗ್ತದ? ಲಿಂಗಕ್ಕೆ ಅರ್ಪಿತವಾಯಿತಯ್ಯ. ಮಾಡಿ ಮನವಿಲ್ಲದಿರ್ದೊಡೆ ನೀಡಿ ನಿಜವಿಲ್ಲದಿರ್ದೊಡೆ ಕೊಟ್ಟು ಕುಂದಿಗೊಂಡೋಡೆ ಮಾಡಿ ನೀಡಿ ಕೊಟ್ಟು ಏನಾಗತ್ತದ? ಎಲ್ಲ ವೇಸ್ಟ್ ಆಗ್ತದೆ. ನೀವು ಕೊಟ್ಟಿದ ಸಹಿತ ವೇಸ್ಟ್ ಆಗ್ತದಂತ. ಮಾಡಿ ಮನವಿಲ್ಲದಿರ್ದೊಡೆ ನೀಡಿ ನಿಜವಿಲ್ಲದಿರ್ದೊಡೆ ಕೊಟ್ಟು ಕುಂದುಕೊಂಡು ಯೋ ಕೊಟ್ಟೆಲ್ಲ ಅಂತೇಳಿ, ಕೊಟ್ಟರೆ ನನಗೆ ಕಡಿಮೆ ಬೀಳ್ತದ ಅಂತೇಳಿ ಕುಂದುಗೊಂಡೊಡೆ ಮಾಡಿ ನೀಡಿ ಕೊಟ್ಟು ಕೊಂಡುದು ಅನರ್ಪಿತವಾಯಿತಯ್ಯ. ಕೊಟ್ಟದ್ದೇನು ವೇಸ್ಟ್ ಆಯ್ತಂತ. ಆ ರೀತಿ ಅಂದು ಕೊಟ್ಟದ್ದು ವೇಸ್ಟ್ ಆಗ್ತದ. ಮಾಡಿದ ಅಷ್ಟಿಷ್ಟೇನು ಇಲ್ಲದೆ ಅನರ್ಥವಾಗಿ ಹೋಗಿ ಮುಂದೆ ನರಕ ಒಪ್ಪುದು ತಪ್ಪದಯ್ಯ. ನೋಡ್ರಿ, ಮಾಡೀನಿ ಅಂತೇಳಿ ತಲೆಯಾಗಿಟ್ಕೊಂಡು, ಕೊಟ್ಟಿನಿ ಅಂತೇಳಿ ತಲೆಯಾಗಿಟ್ಕೊಂಡು ಹಂಗೆಲ್ಲ ಮಾಡಿದ್ರ ಕೊಟ್ಟನು ನರಕಕ್ಕೆ ಹೋಗ್ತಾರಂತ. ಕೊಡ್ಬೇಕಾದ್ರೂ, ದಾನ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಅದ. ಆ ಪದ್ಧತಿ ಪ್ರಕಾರ ದಾನ ಮಾಡಬೇಕು. ಆ ಪದ್ಧತಿ ಪ್ರಕಾರ ಸಂಗ್ರಹ ಆಗಬೇಕು. ಆ ಪದ್ಧತಿ ಪ್ರಕಾರ ಒಂದು ಕೆಲಸ ಆಗಬೇಕು. ಅದಕ್ಕೆ ಮಾಡಿದರಷ್ಟಿಷ್ಟೇನು ಇಲ್ಲದೆ ಅನರ್ಥವಾಗಿ ಹೋಗಿ ಮುಂದೆ ನರಕ ಒಪ್ಪುದು ತಪ್ಪದಯ್ಯ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ. ಲಕ್ಷಕ್ಕಾದಡೂ ಒಬ್ಬ ಭಕ್ತನುಂಟು, ಕೋಟಿಗಾದಡೆಯೂ ಒಬ್ಬ ಜಂಗಮವಿಲ್ಲ. ಯಪ್ಪೋ, ಹೆಂಗ ಹೇಳ ನೋಡ್ರಿ. 1 ಕೋಟಿ ಮಂದಿನ ಜಮಿಸಿದ್ರೆ ಅದ್ರಾಗ ಒಬ್ಬ ನಿಜ ಜಂಗಮ ಸಿಗೋದು ಕಷ್ಟ ಅಂತ. ಕೊಡ್ಬೇಕನ್ನ ಭಕ್ತ 1 ಲಕ್ಷ ಮಂದಿನ ಜಮಾಯಿಸಿದ್ರೆ ಅಲ್ಲಿ ಒಬ್ಬ ಕೊಡ್ಬೇಕನ್ನೋ ಭಕ್ತ ಸಿಗ್ತಾನಂತ. ಯಾವನ ಒಬ್ಬ ತಗೊಳ್ರಿ, ನಿಮ್ ಕೆಲಸ ಮಾಡ್ಕೊಳ್ರಿ ಅಂತ ಹೇಳಿ ಕೊಡ್ಬೇಕು ಅನ್ನಂತ ಭಕ್ತ ಇದ್ದನಂದ್ರ ಅವ ಹೆಂಗಂದ್ರ 1 ಲಕ್ಷ ಮಂದಿದ ರೆಪ್ರೆಸೆಂಟೇಟಿವ್ ಅಂತ. 1 ಲಕ್ಷ ಮಂದಿಯನ್ನ ಪ್ರತಿನಿಧಿಸುವಂತ ಒಬ್ಬ 1 ಲಕ್ಷದಾಗ ಒಬ್ಬ ಭಕ್ತ ಸಿಗ್ತಾನ. ಆದ್ರ ಬೇಡದೇ ಪಡೆದುಕೊಳ್ಳುವಂತ ಜಂಗಮ 1 ಕೋಟಿ ಮಂದಿ ಇದ್ರೂ ಅಂತ ಜಂಗಮ ಸಿಗೋದು ಬಹಳ ಕಠಿಣ. ಸಾಮಾಜಿಕ ಕಳಕಳಿ ಇದ್ದು ಬೇಡದೆಯೇ ತಾನೇ ಆಗಬೇಕು ಕೆಲಸ ಅನ್ನೋಂತ ಆಟೋಮೆಟಿಕ್ ತಂತಾನೆ ಆಗ್ಲಿ, ಆದ್ರಾಗ್ಲಿ, ಬಿಟ್ರೆ ಬಿಡ್ಲಿ ಅಂತ ಹೇಳಿ ಸುಮ್ಮ ಒಂದಿಷ್ಟು ಯೋಗಾಸನ ಕಲ್ಸೋದು, ಒಂದಿಷ್ಟು ಏನರೇ ಚುಣುಗು ಮುಣುಗು ಧ್ಯಾನ ಕುಂದ್ರಸೋದು, ಇಂಥವ್ ಏನೇನೋ ಮಾಡಿದ ಕೂಡ್ಲೇನೆ ಏನ್ ಮಾಡ್ಬಿಡ್ತಾರ, ಮಂದಿನ ಜಮಾಸೋದು, ದುಡ್ಡು ಜಮಾಸೋದು, ದೊಡ್ಡ ದೊಡ್ಡ ಹಾಲ್ಗಳು ಕಟ್ಟೋದು, ಅಡಿಗೆ ಮಾಡೋದು, ಊಟ ಮಾಡಿಸೋದು, ಭಜನೆ ಮಾಡೋದು, ಅದು ಮಾಡೋದು, ಇದು ಮಾಡೋದು ಮಾಡಿಕೊಂಡು ಅದೇ ಒಂದು ದೊಡ್ಡ ಕೆಲಸ. ಅಲ್ಲಿ ಯಾರು ತತ್ವಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲವೇ ಇಲ್ಲ. ಹೀಗಾಗಿ ಅವೆಲ್ಲ ಏನು ಕೆಲಸಕ್ಕೆ ಬರ್ಲಾರ್ದಂಗೆ ಆಗ್ತಾವ. ಕೋಟಿಗಾದಡೆ ಒಬ್ಬ ಜಂಗಮ ಇಲ್ಲ. ಈಗ ನಾವು ಇದೆಲ್ಲ ಬಿಟ್ಟು ಸುಮ್ಮ ಬೆಂಗಳೂರಿಗೆ ಹೋಗಿ ಕೂತೇವೆ ಅಂತಂದ್ರೆ ಕೋಟಿಗಟ್ಟಲೆ ದುಡ್ಡು ಬರ್ತು. ಶ್ರಾವಣ ಮಾಸದೊಳಗೆ ಪುರಾಣಕ್ಕೆ ಎಷ್ಟು ತೊಳಕತ್ತ ನೋಡಿರ, 1 ತಿಂಗಳ ಪುರಾಣ ಹೇಳಕ್ ಎಷ್ಟಿರ್ತದ ಒಂದು ಸಂಭಾವನೆ. ಶ್ರಾವಣ ಮಾಸದ ಪುರಾಣಿಕನ ಸಂಭಾವನೆ ಎಷ್ಟಿರ್ತದ್ರಿ?
ಕೇಳಿ ಏನ್ರಿ 60,000 70,000 ತಬಲಾ ಬಡಿಯವ್ರು ಬೇಡ್ತಾರ. ತಬಲಾ ಪೀಪಿ ಉತ್ತಾರ ಕುತ್ ಬಗಲ ಕುಯ್ ಅಂತೇಳಿ ಅವ್ರು ಕೇಳ್ತಾರ. ಲಕ್ಷಗಟ್ಲೆ ಇರದೇ ವರ್ಷನಾಗ ಒಂದೇ ತಿಂಗಳ ಶ್ರಾವಣ ಮಾಸ. ಅವ್ರದ್ದು ವಾದ ಹೆಂಗದ ಅಂದ್ರೆ ಶ್ರಾವಣ ಮಾಸ ಇರದೇ ವರ್ಷನಾಗ ಒಂದೇ ತಿಂಗಳು ಇರ್ತದಂತ. ಅವ್ರ ಲೆಕ್ಕದ ಪ್ರಕಾರ 12 ತಿಂಗಳು ಶ್ರಾವಣ ಮಾಸ ಇದ್ರೆ ಅವ್ರಿಗೆ ಪಗಾರ. ವರ್ಷನಾಗ ಒಂದೇ ತಿಂಗಳ, ಇದೊಂದು ತಿಂಗಳು ನಾವು ದುಡ್ದದ್ದೇ ಇಟ್ಕೊಂಡು 12 ತಿಂಗಳು ಉಣ್ಬೇಕಲ್ರಿ. ಅದಕ್ಕ ನಮಗ 12 ತಿಂಗಳಿಗೆ ಆಗಟ್ ಕೊಡ್ಬೇಕಂತಾರ ಅವ್ರ ಪುರಾಣಿಕ. ಅವ್ರು ಹೇಳೋ ಪುರಾಣದಾಗ ಈ ಒಂದು ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ವಿಚಾರ ಎಷ್ಟು ಪ್ರಮಾಣ ಇರ್ತವ. ಹಿಂಗ ಇದ್ದು ಯಾವುದೂ ಅಪೇಕ್ಷೆ ಇರಲಾರದೆ ಎಲ್ಲರಿಗೂ ತತ್ವಜ್ಞಾನ ಉಂಟಾಗ್ಲಿ, ಪರಮಾನಂದ ಉಂಟಾಗ್ಲಿ ಅಂತೇಳಿ ಯಾವ ಅಪೇಕ್ಷೆ ಇಲ್ಲದೆ ಯಾರು ಮಾಡ್ತಾರ ಆ ಜಂಗಮನೇ ಕೋಟಿಗೊಬ್ಬ ಜಂಗಮ. ಇದೇ ಜ್ಞಾನ ಇನ್ನೊಬ್ಬರ ಬಲ್ಲಿ ಯಾರ ಬಲ್ಲಾರ ಇತ್ತಂದ್ರೆ ಇಟತ್ಗೆ ಕಮರ್ಷಿಯಲ್ ಮಾಡ್ಬಿಡ್ತಿದ್ರು. ಅವ್ರು ಮಾಡಿ ಭಾರಿ ಜೋರ್ ಆಗ್ಬಿಡ್ತಿದ್ರು. ನಮಗವು ಬೇಕಾಗಿಲ್ಲ. ಹೇಳೋದು ಬರಬರಿ ಅದ ಏನು ವೇಸ್ಟ್ ಅನಿಸ್ತಾವ. ನಾ ಹೇಳಕತ್ತಿದ್ ಕರೆಕ್ಟ್ ಅದ ತಪ್ಪದ ರೀ? ಬರಬರಿ. ಅದಕ್ಕೆ ನನ್ನಂತವ್ರೆ ಒಂದಿಷ್ಟು ಮಂದಿ ತಯಾರಾಗ್ಲಿ ಅಂತೇಳಿ ನಿಮ್ಗೆಲ್ಲ ರೆಡಿ ಮಾಡ್ಲಕತ್ತೀವಿ ಅಷ್ಟೇ. ನಾವು ವೈಯಕ್ತಿಕವಾಗಿ ಏನ್ ಸಾಧನೆ ಮಾಡೀವಿ ಅದು ಅಂಗ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ನನ್ನಂತೆ ಇನ್ನೊಬ್ರು ತಯಾರಾಗ್ಲಿ ಅಂತಂದ್ರೆ ಅದೇ ಲಿಂಗ. ಅಂಗನೂ ಹೌದು, ಲಿಂಗನೂ ಹೌದು, ಎಲ್ಲಾನು ಹೌದು. ಅದಕ್ಕ ಜಂಗಮ ಹೆಂಗಿರ್ತಾನ, ಬೇಡಿದರೆ ಬೇಡುವುದು. ಅವನಿಗೆ ಪರ್ಫೆಕ್ಟ್ ಆಗಿ ಹೋಗಿ ಬೇಡಿದ್ರೆ ಇಂಥಲ್ಲಿ ಬೇಡಿದ್ರೆ ಇಂಥವ್ರು ಕೊಡ್ತಾರತ್ತ ಅವನಿಗೆ ಕರೆಕ್ಟ್ ಸಮಾಜದಾಗ 4 ಕಡೆ ತಿರುಗಾಡಿ ಏನು ಎಲ್ಲಿ ಆದ್ರೆ ನನಗೇನ್ ಸಿಗ್ತದಂತ ಅವನಿಗೆ ಪರ್ಫೆಕ್ಟ್ ಗೊತ್ತಿರ್ತದ. ಗೊತ್ತಿದ್ದ ಅಂತಲ್ಲೇ ಹೋಗಿ ಅವ ಕೆಲಸ ತೆಕ್ಕೋತಾನ. ಈಗ ಭಿಕ್ಷೆ ಬೇಡ್ಲಕ್ ಹೋದವ, ಫಸ್ಟ್ ದಿನ ಭಿಕ್ಷೆ ಬೇಡ್ಲಕ್ ಹೋದವ ಹೆಂಗಿರ್ತಾನ, ಎಲ್ಲರ ಮನೆಗೆ ಕೇಳ್ತಾನವ, ಎಲ್ಲರ ಮನೆಗೆ ಬೇಡ್ತಾನವ ಭಿಕ್ಷೆ ಬೇಡವ. ಎಲ್ಲರ ಮನೆಗೆ ಬೇಡಿದ್ಮೇಲೆ ಎಲ್ಲರೂ ನೀಡ್ತಾರೆ, ಏನು ಬಾರಪ್ಪ ನಿನಗೆ ನೀಡ್ತೀವಂತ. ಕೆಲವೊಬ್ಬರು ನೀಡ್ತಾರ, ಕೆಲವೊಬ್ಬರು ನೀಡಲ್ಲ, ಕೆಲವೊಬ್ಬರು ಮುಂದೆ ಹೋಗಂತಾರ, ಕೆಲವೊಬ್ಬರು ಒಯ್ತಾರ, ಏನೇನೋ ಆಗ್ತಿರ್ತಾವ. ಎಲ್ಲ ಆದ್ಮೇಲೆ 1 ವರ್ಷ 2 ವರ್ಷ ಅವನಿಗೆ ಭಿಕ್ಷೆ ಬೇಡ ಅನುಭವ ಆಯ್ತಂದ್ರ ಅವನಿಗೆ ಗೊತ್ತಾಗ್ತದಿಲ್ಲ ಎಲ್ಲಿ ಧರ್ಮ ಅದ, ಎಲ್ಲಿ ನೀಡ್ತಾರ, ಎಲ್ಲಿ ಹೋಗ್ಬೇಕು, ಎಲ್ಲಿ ಬಿಡಬೇಕು, ಯಾರಿಗೆ ಕೇಳಲೇಬಾರದು. ನೀಡ್ಲಾರ್ದವ್ರಿಗೆ ಕೇಳಿಕೆ ಏನ್ ಮಾಡ್ಬೇಕು? ಅವ್ರು ನೀಡಂಗಿಲ್ಲ, ಅಲ್ಲಿ ಕೇಳಿದ್ದೆಲ್ಲ ವೇಸ್ಟ್ ಆಗ್ತದಲ್ಲ. ಹೀಗಾಗಿ ಅದಕ್ಕ ಏನಂತ ಜಂಗಮನ ವಚನ, ಒಂದು ಸರ್ವಜ್ಞನಲ್ಲಿ ಒಂದು ವಚನ ಅದ. ಏನು? ಬೇಡಿದರೆ ಬೇಡುವುದು, ದಾನಿಯನು ಬೇಡುವುದು. ಬೇಡಿದರೆ ಬೇಡುವುದು, ದಾನಿಯನು ಬೇಡುವುದು. ಎಲ್ಲಿ ಬೇಡಬೇಕಪ್ಪ? ಕೊಡಂತವ್ರ ಬಲ್ಲಿ ಹೋಗಿ ಕೇಳಬೇಕು. ಕೊಡ್ಲಾರ್ದವ್ರ ಬಲ್ಲಿ ಹೋಗಿ ಕೇಳಿ ಅವರಿಗೂ ಕಿರಿಕಿರಿ, ನಮ್ದು ಕೆಲಸ ವೇಸ್ಟು, ಟೈಮ್ ವೇಸ್ಟು. ಬೇಡಿದರೆ ಬೇಡುವುದು, ದಾನಿಯನು ಬೇಡುವುದು. ಹೀನನ್ನು ತಿಂಬುವ ಹೀನನಂ ಬೇಡಿದಡೆ ಆತನೇನನ್ನೀವ ಸರ್ವಜ್ಞ ಅಂತ ಕೇಳ್ತಾನ. ಹೇನು ತಲೆಗೆ ಏನಿರ್ತದಲ್ಲ, ಆ ಏನು ಇದು ನನ್ನ ರಕ್ತವನ್ನು ಕುಡಿದು ಬೆಳೆದದ, ಇದು ನನ್ನ ರಕ್ತದ, ನನ್ನ ತಲೆಯೊಳಗೆ ಇದು ಹುಟ್ಟ್ಯದ, ನನ್ನಲಿಂತೆ ಇದರ ಜನ್ಮ ಆಗ್ಯದ. ಏನು ಇದನ್ನು ಸಹಿತ ನಾನು ಎಲ್ಲರೇ ಎತ್ತಿ ಬಿಸಾಕಿದೀನಿ ಅಂತಂದ್ರೆ ಇದು ಏನು ಯಾರ್ದದು? ಯಾರು ಏನ್ರಿ ಅದು? ನಿಮ್ ತಲೆಯಾಗಿಂದ ಏನು? ನಮ್ದ? ನಿಮ್ ತಲೆಯನ್ ಏನ್ ನಿಮ್ದ ನಮ್ದ? ಎಲ್ಲಿ ಹುಟ್ಟ್ಯದದು? ಏನ್ ತಿಂದು ಬೆಳಿಲಕತ್ತದದು?
ಆ ಹೇನಿಗೆ ಏನ್ ಮಾಡ್ತೀವಿ? ಅದು ತೆಗೆದು ಹೊರಗೆ ಒಗದ್ರ ಲಾಸ್ ಆಗ್ತದಂತಾನಂತವ ಜಿಪುಣ. ಏನ್ ಸಹಿತ ಇದು ತೆಗೆದು ಒಗದ್ರ ಲಾಸ್ ಆಗ್ತದ. ಏನ್ ಸಹಿತ ನಂದೇ ಅದು ನನ್ನ ಮೈ ಒಳಗಿನ ಪದಾರ್ಥ ತಿಂದೇ ಅದು ಬದುಕಲಕತ್ತದ. ಅಂತದ್ ಏನು ತೆಗೆದು ಒಗದ್ರ ಲಾಸ್ ಆಗ್ತದ ಅಂತೇಳಿ ಅವ ಏನ್ ಮಾಡ್ತಾನಂತ ಏನು ತಗೊಂಡು ಬಾಯಾಗ ಹಾಕತ್ತಾನಂತವ. ನಂದೇ ತಿಂದು ಬದುಕ್ಯದ, ಅದನ್ನು ನಾ ತಿನ್ಬೇಕಂತೇಳಿ. ಏನನ್ನು ತಿಂಬುವ ಹೀನನಂ ಬೇಡಿದಡೆ ತಾನೇನ ನೀವ ಸರ್ವಜ್ಞ. ನಾವೇ ನಿಮಗೆ ಆಸ್ತಿ ಪಾಸ್ತಿ ಕೊಟ್ಟಿವಿ, ನಾವೇ ನಿಮಗ ದುಡ್ಡು ಕೊಟ್ಟು ಸಾಕಿವಿ, ನಮ್ಲಿಂತೆ ನಿಮ್ಮದು ಮಠ ಪೀಠ ನಡೆದದ, ಅದಕ್ಕ ನಿಮ್ಮ ಪೀಠದಾಗ ಒಂದು ಪೀಠ ನಮಗ್ ಕೊಡ್ರಿ ಅಂತಂದ್ರ ಇವರೆಲ್ಲ ಎಂತವ್ರಂದ್ರ ಏನನ್ನು ತಿಂಬುವ ಹೀನರು ಅಂತ. ಕೊಟ್ಟದ್ದು ತಲೆಯಾಗ ಇಟ್ಟುಕೊಂಡು ಅದನ್ನ ಒಳ್ಳೆ ಪಡ್ಕೋಬೇಕಂತೇಳಿ ಪ್ರಯತ್ನ ಮಾಡಿದ್ರೆ ಅದು ಎಂತದಂತಂದ್ರೆ ನರಮಾಂಸ ಭಕ್ಷಕರು. ನರಮಾಂಸ ಭಕ್ಷಕ ಪಾಪಿಗಳಿಗೆ ಎಂದಾದ್ರೂ ಸದ್ಗತಿ ಸಿಗ್ಲಿಕ್ಕೆ ಸಾಧ್ಯ ಅದ ಏನು? ಬೇಡುವವ ಜಂಗಮವೇ ಬೇಡಿಸಿ ಕೊಂಬುವವ ಸದ್ಭಕ್ತನೇ, ಈ ವರ್ಮವನರಿಯದ ಹಿರಿಯರು ಭಾರಿ ದೊಡ್ಡವರು ಇವರು, ಭಕ್ತರು ಅಂತ, ಜಂಗಮರಂತ, ಸ್ವಾಮಿಗಳಂತ ಇವರೆಲ್ಲ ಹಿಂಗ್ ತಯಾರಾಗಿ ಏನ್ ಮಾಡ್ಲಕತ್ತಾರ? ಪಬ್ಲಿಕ್ ದುಡ್ಡು ಸುಲಿಲಕತ್ತಾರ. ಒಂದು ಪಾದ ಪೂಜೆ ಮಾಡಿದ್ರ ಲಕ್ಷಗಟ್ಲೆ ರೊಕ್ಕ ಕೊಟ್ರೆ ನಿಮ್ ಮನ್ಯಾಗ ಪಾದ ಹಾಕ್ತೀನಿ, ನಿಮ್ ಮನ್ಯಾಗ ಪಾದ ಹಾಕ್ತೀನಿ. ಮನಿ ಮುಂದ ಒಬ್ರು ಕಾರ್ ತಗೊಂಡು ಹೋಗ್ಲಕತ್ತಾರ. ಹೋಗಾಗ ನಾನ್ ಕಟ್ಟಿ ಮೇಲೆ ಕೂತಿದ್ದೆ, ಒಳಗೆ ಶಿವಾಚಾರ್ಯರು ಒಬ್ಬರು ಕೂತಿದ್ರು. ಎಲ್ಲಿ ಅವ್ರಪ್ಪ ಅಂತ ಕೇಳಿದೆ. ಅವ್ರ ಊರು ಹೇಳಿದ್ರು. ಅವ್ರಿಗೆ ಯಾವಾಗ ಅಡ್ರೆಸ್ ಬೇಕಾಗಿತ್ತು, ಅಡ್ರೆಸ್ ಕೇಳಿದ್ರು. ಅದು ಅಡ್ರೆಸ್ ನನಗೆ ಗೊತ್ತಾಗಲಿಲ್ಲ. ಒಂದು ನಿಮಿಷ ಕೆಳಗೆ ಇಳಿರಿ, ಮನ್ಯಾಗ ಕುಂದರ್ರಿ, ಒಂದು ನಿಮಿಷ ನಾನು ಇಲ್ಲಿ ಆಜು ಬಾಜು ಒಂದ್ ಸ್ವಲ್ಪ ವಿಚಾರ ಮಾಡಿ ಕೇಳಿ ಹೇಳ್ತೀನಿ ಅಂತಂದ್ರ ಕಾರ್ ಬಿಟ್ಟು ಕೆಳಗೆ ಇಳಿಲಕ್ ತಯಾರಿಲ್ಲ ಅವರು. ಮತ್ತ ಇವ್ರ ಮನೆಯೊಳಗೆ ಪಾದ ಹಾಕ್ಬೇಕಾದ್ರೆ ಇಷ್ಟು ಕೊಟ್ರೇ ಪಾದ ಹಾಕ್ಬೇಕಂತ ಅವ್ ಪಾದಗಳು ಆಟ ಗಟ್ಟಿಯಾಗಿ ಹಿಡ್ಕೊಂಡು ಕೂತಾರ. ಎಂತ ಏನನ್ಬೇಕು ಹೇಳ್ರಿ ಅಂತವ್ರಿ. ಸಹಜ ಇಲ್ಲೇ ಇಲ್ಲ, ಭಾರಿ ರಿಸರ್ವೇಶನ್. ಕೆಳಗೆ ಇಳಂಗಿಲ್ಲ, ಕಾರ್ನಾಗೆ ಕುಂದಿರ್ತೀನಿ, ಓಣಿ ಎಲ್ಲ ಅಡ್ಡಾಡಿ ಅಡ್ರೆಸ್ ಹುಡ್ಕೊಂಬಾ ಅಂತಂದ್ರ ನಿಮ್ಗೆ ಅರ್ಜೆಂಟ್ ಇತ್ತಂದ್ರ ಓರಪ್ಪ ನೀವು, ಟೈಮ್ ಇತ್ತಂದ್ರ ಸ್ವಲ್ಪ ಕೆಳಗೆ ಇಳಿರಿ, ಮನ್ಯಾಗ ಬಂದು ಕುಂದರ್ರಿ ಅಂತಂದ್ರ ಆತ್ಮೀಯರಿಂದ ಕರೆದದ್ದಕ್ಕೆ ಇರ್ಲಿ ಆಯ್ತು ಅಂತೇಳಿ ಒಂದ್ ಡಬ್ಬದ ಕಲ್ಸಕ್ರಿ ತಂದು ಒಂದೆರಡು ಕಲ್ಸಕ್ರಿ ಕಾಳ ಕೊಟ್ಟು ನಮಸ್ಕಾರ ಮಾಡಿ ಇಂಥ ಜಂಗಮರದ ಇವ್ರಲಿಂತ ಏನ್ ಉದ್ದಾರ ಅವ ಕೇಳ್ರಿ. ಅವರು ಜಗ್ಗಿ ಪ್ಲಾಟ್ ಅದಾವತ್ತ, ಅವ್ ಮಾರಾಟ ಮಾಡಿಸ್ಲಕ್ ರಿಯಲ್ ಎಸ್ಟೇಟ್ನವ್ರು ಬೇಕಾಗಿರತ್ತ ಅವ್ರಿಗೆ ಅಡ್ರೆಸ್ನವ್ರು. ಬರೀ ಇಂಥವೇ ವ್ಯವಹಾರ. ಇದ್ರ ಸಲುವಾಗಿ ಜಂಗಮರನ್ನ ಕಸದ ಬುಟ್ಟೆ ಒಗದ್ ಬಿಟ್ಟಾರ ಭಕ್ತರು. ಯಾಕ? ಸಮಾಜದೊಳಗ ದುಡ್ಡು ಬಿಟ್ರೆ ಮತ್ತೊಂದೇನು ಕಾಣಂಗಿಲ್ಲ ಅವ್ರಿಗೆ, ಇನ್ನೊಬ್ಬರು ಕಣ್ಣಿಗೆ ಕಾಣಂಗಿಲ್ಲ, ಕಾಳಜಿನೇ ಇಲ್ಲ. ವಿಚಿತ್ರ. ಸರಳಾತಿ ಸರಳ. ನಮ್ಮ ಸೋಮವಾರಪೇಟೆ ಮಠದ ಸ್ವಾಮೀಜಿ ಇಷ್ಟು ಸರಳ ಅದರ. ಮೊನ್ನೆ ನಮ್ಮ ಮಗನ್ ತೊಟ್ಟಲಕ್ಕೆ ನಿನ್ನೆ ಬಿಟ್ಟು ಮೊನ್ನೆ ಎಷ್ಟು ಚಂದ ಬಂದು ಕೂತ್ರು. 15-20 ನಿಮಿಷ, ಅರ್ಧ ಗಂಟೆ. ಬರ್ಲಕ್ಕ ತಡ ಆಗ್ತದ, ನೀವು ಪೂಜಾ ಪಾಠ ಮಾಡಿ ಚಾಲು ಮಾಡ್ಕೋರಿ, ನಾವು ಬಂದು ಕುಂದಿರ್ತೀನಿ ಸ್ವಲ್ಪ ಬಂದು ಕೂತ್ರು. ಆ ಕೂಸಿನ ಎತ್ಕೊಂಡು ಕೂತು ಆಡಿಸಿದ್ರು. ಅದು ಕೂಸು ಪಾದದ ಮೇಲೆ ಮಲ್ಕೋತದು. ಅದು ಏನು ಅಂಜಲಿಲ್ಲ, ಏನಿಲ್ಲ. ಎಂತ ವಿಚಿತ್ರ ಅನಿಸ್ಬಿಡ್ತು ನಮಗ್. ನಾವು ಅವ್ರ ಸನೆ ಹೋಗ್ಬೇಕಾದ್ರ ಬೆಂಕಿ ಅಂಜಿಕೆ ಬರ್ತದ. ಅದು ಮಸ್ತ್ ಆರಾಮ ಅವ್ರ ಮ್ಯಾಲ ಕೂತು ಆಡಿ ಆನಂದದ ಕ್ಷಣಗಳು. ಹಂಗ ಏನಂದ್ರ ಯಾ ಜಂಗಮನ ತಲೆ ಒಳಗ ಬರೀ ರೊಕ್ಕ ತುಂಬ್ಯದ, ಯಾ ಜಂಗಮನ ತಲೆ ಒಳಗ
ಬರೀ ಈ ಜನರನ್ನ ಸುಲಿಬೇಕಂತ ಅದ, ಯಾವ ಭಕ್ತನ ತಲೆ ಒಳಗ ಬರೀ ರೊಕ್ಕ ತುಂಬ್ಯದ, ಯಾವ ಭಕ್ತನ ತಲೆ ಒಳಗ ಬರೀ ರೊಕ್ಕ ಬೆಳೆಸ್ಬೇಕು ಅನ್ನೋದಾದ, ಇವರಿಬ್ರು ಏನದಲ್ಲ ನರಮಾಂಸ ಭಕ್ಷಕರು. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರ, ದುಡ್ಡು ಇರಬಾರ್ದಂತಲ್ಲ, ದುಡ್ಡು ಇರ್ಲಿ. ಎಷ್ಟು ದುಡ್ಡು ಇರ್ಲಿ ಅಂತಂದ್ರ ನಿಮ್ಮ ಜೋಬ್ ತುಂಬಿರ್ಲಿ, ನಿಮ್ಮ ಆಲ್ಮರಿ ತುಂಬಿರ್ಲಿ, ನಿಮ್ಮ ಮನಿ ತುಂಬಿರ್ಲಿ, ನಿಮ್ಮ ಬ್ಯಾಂಕ್ಗಳು ತುಂಬಲಿ. ನಮ್ಮ ದೇಶದ ಬ್ಯಾಂಕ್ ತುಂಬಿ ಇನ್ನೊಂದು ದೇಶಕ್ಕೆ ಇಡಷ್ಟು ದುಡ್ಡು ನಿಮ್ಮಲ್ಲಿ ಬರಲಿ. ಆದ್ರೆ ತಲೆ ಮಾತ್ರ ಗುರುಲಿಂಗ ಜಂಗಮರ ಕಡೆ ಇರಲಿ, ಪರಮಾತ್ಮನ ಕಡೆ ಇರಲಿ. ತಲೆ ಒಳಗೆ ದುಡ್ಡು ಬೇಡ, ದುಡ್ಡಿನಾಗ ತಲೆ ಹಾಕೋದು ಬೇಡ. ಬರ್ಲಿ, ದುಡ್ಡಿನ ಬಗ್ಗೆ ವೈರಾಗ್ಯ ಕಲಿಸಂಗಿಲ್ಲ, ಅದು ಬೇಕಾಗಿಲ್ಲ ನಮಗೆ. ಅದ್ರ ಮೇಲಿನ ಭಾವನೆಗಳು ತೆಗಿಬೇಕಾಗಿದೆ ಹೊರತು ದುಡ್ಡು ಬೇಡ ಅಂತ ಅಜ್ಞಾನದ ಕೆಲಸ ಮಾಡಬಾರ್ದು. ದುಡ್ಡು ಇರಲಿ, ಆದ್ರೆ ಬೇಕಾದಷ್ಟು ಇರಲಿ. ತಲೆ ಗುರುಲಿಂಗ ಜಂಗಮರ ಕಡೆ, ಪರಮಾತ್ಮನ ಕಡೆ, ಸಜ್ಜನಿಕೆಯ ಕಡೆ, ಸತ್ ಕಾರ್ಯದ ಕಡೆ ಇದು ಇರಲಿ ಅಂತ ಹೇಳ್ತಾರೆ ಅವರು. ಅದಕ್ಕ ಬೇಡುವವ ಜಂಗಮವೇ, ಬೇಡಿಸಿಕೊಂಬುವವ ಸದ್ಭಕ್ತನೇ. ಈ ಮರ್ಮವನರಿಯದ ಹಿರಿಯರು ನರಮಾಂಸ ಭಕ್ಷಕರಯ್ಯ. ತನುವೆತ್ತಿ ಮನವಿಬ್ಬಿ ಮಾಡಿದೊಡೆ ಲಿಂಗಾರ್ಪಿತವಾಯಿತು. ತನುಪೂರ್ವಕವಾಗಿ ಮನಪೂರ್ವಕವಾಗಿ ಕೊಡಬೇಕು, ಅದು ಲಿಂಗಾರ್ಪಿತ. ಇಲ್ಲಂದ್ರೆ ಅದು ಅನರ್ಪಿತ. ಮಾಡಿ ಮನವಿಲ್ಲದಿರ್ದೊಡೆ, ನೀಡಿ ನಿಜವಿಲ್ಲದಿರ್ದೊಡೆ, ಕೊಟ್ಟು ಕುಂದಿಗೊಂಡೊಡೆ, ಮಾಡಿ ನೀಡಿ ಕೊಟ್ಟು ಕೊಂಡುದು ಅನರ್ಪಿತವಾಯಿತು. ಮಾಡಿದರಷ್ಟಿಷ್ಟೇನು ಇಲ್ಲದೆ ಅನರ್ಥವಾಗಿ ಹೋಗಿ ಮುಂದೆ ನರಕ ಒಪ್ಪುದು. ಕೊಡ್ಲಾರದೆ ನರಕಕ್ಕೆ ಹೋಗೋರು ಒಂದಿಷ್ಟು ಮಂದಿ, ಕೊಟ್ಟು ನರಕಕ್ಕೆ ಹೋಗೋರು ಒಂದಿಷ್ಟು ಮಂದಿ. ಅದು ನರಕ ಬಿಡಂಗಿಲ್ಲ. ಅದು ಕೊಟ್ಟನು ಮನಸ್ಸು ಸರಿಗಿರ್ಲಿಲ್ಲ ಅಂತಂದ್ರೆ ನರಕಕ್ಕೆ ಹೋಗೋದು ತಪ್ಪಂಗಿಲ್ಲ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ. ಲಕ್ಷಕ್ಕಾದಡು ಒಬ್ಬ ಭಕ್ತನುಂಟು, ಕೋಟಿಗಾದಡು ಒಬ್ಬ ಜಂಗಮವಿಲ್ಲ. ನಾವು ಜಂಗಮರು ನಮಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಬೇಕು ಅಂತೇಳಿ ತಿಳಿದವರು ತಿಳಿಲಾರದವರು ಅಲ್ಲಿಲಿಂತ ಇಲ್ಲಿ ತನಕ ನಮಗ ಇಡೀ ಸಮಾಜಕ್ಕೆ ಒಂದು ಭ್ರಮೆ ಒಳಗ ನಡೆಸಿ ಕಡೆಗೆ ಸುಪ್ರೀಂ ಕೋರ್ಟ್ ಸಹಿತ ನೀವು ಬೇಡ ಜಂಗಮರಲ್ಲ, ಅಲ್ಲದ್ದು ಹೌದು ಮಾಡ್ಲಕ್ ಹೋಗಿ ಒದ್ದಾಡಿಬಿಟ್ರು ನೋಡ್ರಿ ಅಷ್ಟು ಮಂದಿ. ದೊಡ್ಡವರಾದವರು ತಿಳಿದವರು ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಅದನ್ನ ಬಿಟ್ಟು ಅವರಿಗೆ ಇಲ್ಲದ ಈ ಸುಪ್ರೀಂ ಕೋರ್ಟ್ ಹೇಳದಂತಂದ್ಮೇಲೆ ಅದು ಸುಳ್ಳು ಹೌದಲ್ರಿ. ನಾವು ಬೇಡ ಜಂಗಮ ಅಂತಂದ್ರ ಆ ಜಂಗಮ ಜಾತಿಗೆ ನಮಗ ಸಂಬಂಧ ಇಲ್ಲ. ನೀವು ವೀರಶೈವರ ಜಂಗಮರದಿರಿ. ಬೇಡ ಜಂಗಮರು ಅಂತಂದ್ರ ಅವರು ಮಾಂಸಾಹಾರ ತಿನ್ನೋದಲ್ದೆ ಇಲಿ ಪಲಿ ಅಂತವ್ ಸಹಿತ ತಿಂತಾರತ್ತವ್ರು. ಇಲಿ ಬೆಕ್ಕು ತಿಂತಾವಲ್ಲ ಮಾಂಸಾಹಾರಿ ಪ್ರಾಣಿಗಳು, ಅಂತವ್ ಸಹಿತ ಇವ್ರು ತಿಂತಾರಂತ. ಮೊನ್ನೆ ನಮ್ಮ ಮನೆಯಾಗ ಬುಕ್ ಕೊಯ್ಲಕ್ ಬಂದಿದ್ದ. ಅದ ಬುಡುಗ ಜಂಗಮ, ಮಾಲಾ ಜಂಗಮ, ಬೇಡ ಜಂಗಮ ಅಂತ ಹೇಳಕ್ಕೆ ಅವು ಎಲ್ಲ ಒಂದು ಕಮ್ಯುನಿಟಿ ಸರ್. ನಾವು ಬುಡುಗ ಜಂಗಮರದೀವಿ. ನಮ್ಮ ಓಣೆಗೆ ಒಂದಿಷ್ಟು ಮಂದಿ ಬೇಡ ಜಂಗಮರ ಅಂತ ಇರ್ತಾರ, ಒಂದಿಷ್ಟು ಮಂದಿ ಮಾಲಾ ಜಂಗಮರ ಅಂತದಾರ. ಇವರೆಲ್ಲ ಏನದ ಅಂದ್ರೆ ಮಾಂಸಾಹಾರದಾಗೆ ಅತಿ ಕೆಳಮಟ್ಟದ ಮಾಂಸಾಹಾರಿಗಳು. ಸಸ್ಯಾಹಾರ ತಿನ್ನುವ ಪ್ರಾಣಿಗಳ ಮಾಂಸ ತಿನ್ನೋರು ಬೇರೆ, ಮಾಂಸವನ್ನು ತಿನ್ನುವ ಪ್ರಾಣಿಗಳ ಮಾಂಸ ತಿನ್ನೋರು ಏನೇನೋ ಹೇಳೋ ಏನ್ ಇರ್ಲಿ ಬಿಡಪ್ಪ ಅಂತಂದ್ರೆ, ಇವ್ರು ಹೋಗಿ ಅವ್ರದ್ರಾಗ ನಮ್ಮನ್ನ ನೀವು ಸೇರಿಸ್ಕೊಳ್ರಿ ಅಂತಂದ್ರ ಅವರು ಯಾರು ಬೇಡ ಅಂತಾರ, ಸೇರ್ರಿ. ಆದ್ರೆ ನಮ್ಮಂಗೆ ನೀವು ಆಹಾರ ವಿಹಾರಗಳನ್ನ ಮಾಡಬೇಕು. ಮತ್ತೇನ್ ಹೇಳದ, ನಮ್ ಜೊತೆಗೆ ವರ ಕನ್ಯೆಗಳು ಕೊಡೋದು ತಗೊಳ್ಳೋದು ಮಾಡಬೇಕು. ನಿಮ್ಮನ್ನ ನಾವು ಕರ್ಕೋತೀವಿ ಅಂತೇಳಿ ಆ ಹುಡುಗ ಜಂಗಮ ಮಾಲಾ ಜಂಗಮ ಏನದಾರಲ್ಲ ಆ ಸಮಾಜದ ಅಧ್ಯಕ್ಷರು ಹೇಳಿದ್ರಂತ.
ಇಲ್ಲ ಇಲ್ಲ ಅವೆಲ್ಲ ಮಾಡಕ್ ಆಗಂಗಿಲ್ಲ. ಮತ್ತ ಅವೆಲ್ಲ ಮಾಡಕ್ ಆಗಂಗಿಲ್ಲ ಅಂದ್ರೆ ನೀವು ಸುಪೀರಿಯರು, ಸುಪ್ರೀಂ ಅದಿರಿ, ದೊಡ್ಡವ್ರದಿರಿ, ನೀವು ಬಂದು ಇದ್ರಾಗ ಸೇರ್ಕೊಂಡು ಹೆಂಗ್ ಸರಿ ಹೋಗ್ತದ ಅಂತೇಳಿ ಏನೋ ಅವಂದೇ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟ. ಅದು ಅವಂದು ವಿಚಾರ ಎಷ್ಟರ ಮಟ್ಟಿಗೆ ಸರಿಗಾದೋ ಇಲ್ಲೋ, ಇವ್ರು ಮಾಡ್ತಾ ಇರೋ ಹೋರಾಟ ಎಷ್ಟರ ಮಟ್ಟಿಗೆ ಸರಿಗಾದೋ ಇಲ್ಲೋ. ಈ ಸುಪ್ರೀಂ ಕೋರ್ಟ್ ಹೇಳದ ಸಂವಿಧಾನದ ಪ್ರಕಾರ ನಮಗ ಅದಕ್ಕೆ ಸಂಬಂಧ ಅಲ್ಲ ಅಂತ ಹೇಳಿದ್ಮೇಲೆ ಅದಕ್ಕೆ ಸಂವಿಧಾನಕ್ಕ ಈ ದೇಶದ ಪ್ರಜೆಯಾಗಿ ಪ್ರತಿಯೊಬ್ಬರು ತಲೆ ಬಾಗ್ಲೇಬೇಕು. ಇನ್ನೂ ಸತ್ಯ ಇತ್ತು ಅಂತಂದ್ರೆ ಎಲ್ಲರೂ ಕೂಡಿ ಹೋರಾಟ ಮಾಡಿ ಮುಂದುವರಿಬೇಕು. ಎಲ್ಲ ಮಿಶ್ರ ಅನುಭವಗಳು ನಡೆದವ. ಯಾಕಂದ್ರೆ ಇದು ಜಂಗಮ ಲಿಂಗ ಶಬ್ದ ಬಂದದಕ್ಕ ಈ ಒಂದು ವಿಚಾರ ಇಲ್ಲಿ ನೆನಪು ಬಂದದಕ್ಕೆ ಹೇಳಬೇಕಾಯ್ತು. ಅದಕ್ಕೆ ಕೋಟಿಗೊಬ್ಬನೂ ಜಂಗಮ ಇಲ್ಲ, ನಿಸ್ವಾರ್ಥಿ ಜಂಗಮ ಇಲ್ಲ, ಎಲ್ಲ ಸ್ವಾರ್ಥಿಗಳದರ ಅನ್ನಂತ ಒಂದು ವಿಚಾರ ಹೇಳಿ ಮುಂದಿನ ವಚನ ಮತ್ತೆ ಮುಂದೆ ಹೇಳೋಣ. ಆ ಹೆಣ್ಣು ಮಗಳು ಇನ್ನೂ ಬಂದಿಲ್ಲ, ನಾವು ಒಬ್ಬನೇ ಇದೀನಿ ಮನ್ಯಾಗ, ಎಲ್ಲ ಹೋಗ್ಬಿಟ್ರೆ ಏನ್ ಮಾಡ್ಬೇಕು? ವಿಚಾರ ಸಾಗರ ತಗೊಳ್ಳೆ, ನೀವ್ ಯಾರು ಮಾತಾಡ್ತೀರ ಕಂಟಿನ್ಯೂ. ವಚನ ಅಂತೂ ಮುಗೀತು. ಗೊತ್ತಾಯ್ತಿಲ್ಲ ವಚನ ನಿರ್ವಚನ ಅರ್ಥ. ಬೇಡುವ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ಇವ ಜಂಗಮನಾಗಿ ಬೇಡಿದ, ಅವ ಭಕ್ತನಾಗಿ ಬೇಡಿಸಿಕೊಂಡ. ದುಡ್ಡಿನ ವ್ಯವಹಾರದೊಳಗೆ ಇಬ್ರು ಮಾತನಾಡದೆ ಮೌನವಾಗಿ ವ್ಯವಹಾರ ಮಾಡೋದು ಬಿಟ್ಟು ಮಾತಾಡಿಕೆ ವ್ಯವಹಾರ ಮಾಡ್ತಾರಂದ್ರೆ ಅವರೆಲ್ಲ ನರಮಾಂಸ ಭಕ್ಷಕರು. ಕೊಡು ಕೊಡು ಅಂತ ಅವನು, ಈಟೆ ತಗೋ ಆಟೆ ತಗೋ ಅಂತ ಇವನು. ಇವೆಲ್ಲ ಮಾಡಿದ್ರೆ ಇದಲ್ಲ, ಇದು ಈ ರೀತಿ ಮಾಡೋದು ಭಕ್ತ ಜಂಗಮನ ಲಕ್ಷಣ ಅಲ್ಲ. ಅವ್ರ ಕಡೆಗೆ ಒಂದೇನ್ ಹೇಳಿದ್ರು, ಕೊಡ್ಬೇಕನ್ನ ಭಕ್ತ 1 ಲಕ್ಷಕ್ಕೊಬ್ಬ ಸಿಕ್ಕರು ಸಿಗ್ತಾನ. ಆದ್ರ ಬೇಡದೇ ಸಂಗ್ರಹ ಮಾಡಿ ಸಮಾಜದ ಕಳಕಳಿಗಾಗಿ ಬಂದ ದ್ರವ್ಯವನ್ನ ಸದ್ಬಳಕೆ ಮಾಡುವಂತ ಜಂಗಮ 1 ಕೋಟಿ ಮಂದಿಯಾಗ ಒಬ್ಬನು ಸಿಗಲ್ಲ ಅಂತ. ಇದು ಹೆಂಗದ? ಅದು ಚನ್ನಬಸವಣ್ಣವರ ವಚನ. ಹೀಗಾಗಿ ನಿಸ್ವಾರ್ಥ ಜಂಗಮರು ಅನ್ನೋದೇನದಲ್ಲ, ಆ ಸಾಧನೆ ಬಹಳ ದೊಡ್ಡದು ಅಂತ ಅದರ ಅರ್ಥ ಅಷ್ಟೇ. ಬಹಳ ದೊಡ್ಡದು, ಬಹಳ ದೊಡ್ಡದು. ಸೂರ್ಯಾಗಿ ಜಗತ್ತು ಬೆಳಗುವ ಶಕ್ತಿ ಇಲ್ಲ ಅಂದ್ರೂ ನಮ್ಮ ಶುದ್ಧ ಪೀಠದೊಳಗ ನೀವೆಲ್ಲರೂ ಯಾವ ಜಂಗಮರಿಗೂ ಕಡಿಮಿಲ್ಲ, ಯಾವ ಮಹರ್ಷಿಗಳಿಗೂ ಕಡಿಮಿಲ್ಲ. ನಿಸ್ವಾರ್ಥವಾಗಿ ನಿಮ್ಮ ಶಕ್ತ್ಯಾನುಸಾರ ನೀವು ಏನ್ ಮಾಡಬೇಕು ಮಾಡ್ಲಕತ್ತೀರಿ. ಜ್ಞಾನ ಸಾಧನೆ ಒಳಗೂ ಕಡಿಮಿಲ್ಲ, ಸಮಾಜ ಸೇವೆ ಒಳಗೂ ಕಡಿಮಿಲ್ಲ. ಎಲ್ಲ ರೀತಿಯಲ್ಲಿ ಅಂತ ಚೆನ್ನಾಗಿ ಮಾಡ್ಲಕತ್ತೀರಿ. ಅದೆಲ್ಲ ನೋಡಿ ನಮಗೆ ಬಹಳ ಸಂತೋಷ ಆಗ್ಲಿಕ್ಕತ್ತದ. ಮುಂದೇನ್ ಮಾಡೋದು? ವಿಚಾರ ಸಾಗರ ತಗೊಳ್ಳೋಣ. ಏನು ನೀವು ಮುಂದೆ ಯಾರು ಮಾತಾಡ್ತೀರ ಗ್ಯಾಪ್ ತಗೊಂಡು? ಆ ಹೆಣ್ಮಗಳು ಬಂದಳು ಅಂದ್ರೆ ನಾ ಕಪ್ಪತ್ ಎದ್ದು ಬಿಡ್ತೀನಿ ಮನ್ಯಾಗ. ಮತ್ತ ಯಾರಿಲ್ಲ, ನಾವು ಒಬ್ಬನೇ ಇದ್ದದ್ದಕ್ಕೆ ಅವೆಲ್ಲ ಮನೇನು ಅರೇಂಜ್ಮೆಂಟ್ ಮಾಡಿ ಕೊಡ್ಬೇಕಾಗ್ತದೆ. ಬಟ್ಟೆ ಈ ಭಾಂಡೆ ಎಲ್ಲ. ಏನ್ರಿ ತತ್ವಪದ ಹೇಳ್ರಿ? ತತ್ವಪದ ಹೇಳ್ರಿ, ನಂದಂಗೆ ಕಂಟಿನ್ಯೂ ಇರ್ತದ. ಅವ್ರು ಬಂದ್ ಕೂಡ್ಲೇನೆ ಬಿಟ್ಬಿಡ್ತೀನಿ, ಮುಂದಿನ ನೀವು ಮಾಡಕತ್ತೀರಿ ಏನ್ ಮಾಡ. ಓಕೆ, ಹೇಳ್ರಿ ತತ್ವಪದ ಹೇಳ್ರಿ. ಯಾರು ಹೇಳ್ತೀವಿ? ಬ್ರಹ್ಮಣೇ ನಮಃ. ಎಲ್ಲ ಮಹಾತ್ಮರಿಗೂ ಶರಣು ಶರಣಾರ್ಥ ಹೇಳ್ತಾ ಒಂದು ತತ್ವಪದ ಅಂತ ಇದೆ. ಎಂತವನಿರಬೇಕು ಭಕ್ತ, ಎಂತವನಿರಬೇಕು ಭಕ್ತ, ಎಂತವನಿರಬೇಕು ಭಕ್ತ. ಸದ್ಗುರು ಪಾದಕ್ಕೆ ಸಕಲವನರ್ಪಿಸಿ ಸುಮ್ಮನೆ ಇರಬೇಕು. ತಾನು ಚಿಂತೆಯ ಬಿಡಬೇಕು. ಎಂತವನಿರಬೇಕು ಭಕ್ತ, ಎಂತವನಿರಬೇಕು. ಮಾಡುವ ಕೆಲಸವೇ ಗುರುವಿನ ಗೆಳೆಯುತ್ತ ಕಾಲವ ಕಳಿಬೇಕು. ಮನವನು ಹಸನಾಗಿಡಬೇಕು. ಪ್ರತಿದಿನ ಪ್ರತಿಕ್ಷಣ ಗುರುವಿನ ಗಾನವ ಮಾಡು ಕಲಿರಬೇಕು.
ತನುವನ್ನು ಅವನಿಗೆ ಅರ್ಪಿಸಬೇಕು. ಎಂತವನಿರಬೇಕು ಭಕ್ತ, ಎಂತವನಿರಬೇಕು. ನಾನಾರೆಂಬುದು ತಿಳಿಸಲು ಬಂದ ಗುರುವನು ಬಿಡಬೇಡ. ತಿಳಿಸಲು ಜಗದೊಳು ತಿಳಿದವನೆಂದು ತೋರುತ್ತಲಿರಬೇಡ. ಮುಕ್ತಿಗೆ ಜಪವು ತಾಬೇಕೆಂದು ಗುರು ಹೇಳಿದನು ನೋಡ. ಭಕ್ತಿಗೆ ಒಲವನು ಭಕ್ತರನು ಬಿಡನು, ಇದು ತಿಳಿಯಲಿ ಮುಕ್ತ. ಎಂತವನಿರಬೇಕು ಭಕ್ತ, ಎಂತವನಿರಬೇಕು. ಸಾಧಿಪ ಶಕ್ತಿಯ ಶಿಷ್ಯರಿಗೆ ಈಯಲು ಭೂಮಿಗೆ ಬಂದಿರುವ. ಸಕಲವ ನೀಡುತ್ತ ಎಲ್ಲ ತಂದಿರುವ. ಪಾರಮಾರ್ಥದ ತತ್ವದ ಸುಖವನ್ನು ಉಳಿಸಲು ಬಂದಿರುವ. ಪಾರಮಾರ್ಥದ ತತ್ವದ ಸುಖವನ್ನು ಉಳಿಸಲು ಬಂದಿರುವ. ಜ್ಞಾನದ ಹಸಿವು ಇರುವವರಿಗೆಲ್ಲ ಔತಣ ಕೊಡುತ್ತಿರುವ. ಎಂತವನಿರಬೇಕು ಭಕ್ತ, ಎಂತವನಿರಬೇಕು. ಸುತ್ತ ಮನಸ್ಸಿನ ಅರ್ಪಣೆ ಭಾವನೆ ಸೇವೆಯ ಮಾಡಿಂದ. ನಿಮ್ಮಯ ಕಷ್ಟ ನಿಮ್ಮಯ ಭವಣೆ ನನಗೆ ಬಿಡು ಎಂತ. ಸುತ್ತ ಮನಸ್ಸಿನ ಅರ್ಪಣೆ ಭಾವನೆ ಸೇವೆಯ ಮಾಡಿಂದ. ನಿಮ್ಮಯ ಕಷ್ಟ ನಿಮ್ಮಯ ಭವಣೆ ನನಗೆ ಬಿಡು ಎಂದ. ಇಂಥ ಸದ್ಗುರು ಕಲಿಯುಗ ದೇವರು ನಿನ್ನವ ತಿಳಿಯಂದ. ಅರಸರೆ ಗುರುವಿನ ಮುಂದಿನ ಜೀವನ ಪಾವನ ಎಂದ. ಎಂತವನಿರಬೇಕು ಭಕ್ತ, ಎಂತವನಿರಬೇಕು. ಸದ್ಗುರು ಪಾದಕ್ಕೆ ಸಕಲವನರ್ಪಿಸಿ ಸುಮ್ಮನೆ ಇರಬೇಕು. ತಾನು ಚಿಂತೆಯ ಬಿಡಬೇಕು. ಎಂತವನಿರಬೇಕು ಭಕ್ತ, ಎಂತವನಿರಬೇಕು. ಅದು ಶರಣು ಕ್ಷಣ. ವಿಚಾರ ಸಾಗರ ಸ್ಟಾರ್ಟ್ ಮಾಡಮ್ರಿ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ವಿಷಯಾಂಕ 252ರಲ್ಲಿ ಕಬಿತ್ತ ಅಂದರೆ ಒಂದು ಕವಿತೆಯನ್ನ ಹೇಳ್ತಾ ಇದ್ದಾರೆ ಸಾಧು ನಿಶ್ಚಲದಾಸಜಿಯವರು. ತರಂಗ 5 ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸಜಿಯವರ ಕೃತಿ. ಈ ಕವಿತೆಯಲ್ಲಿ ಜೀವರುಗಳ ಭೋಗದ ನಿಮಿತ್ತವಾಗಿ ಈಶ್ವರನಲ್ಲಿ ಉಂಟಾಗುವ ಜಗದ ಉತ್ಪತ್ತಿಯ ಇಚ್ಛೆ. ಅದಕ್ಕೆ ಈ ಕವಿತ್ತದ 156ನೇ ಕವಿತ್ತದ 1ನೇ ನುಡಿಯ ಅರ್ಥ ಏನದ ಅಂತಂದ್ರೆ,
ವರ್ತಮಾನ ಸೃಷ್ಟಿಗಿಂತ ಪೂರ್ವ ಸೃಷ್ಟಿ ಎಲ್ಲಿನ ಜೀವರುಗಳು ಮಾಡಿದ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖ ಭೋಗಗಳನ್ನು ಕೊಡುವುದಕ್ಕೋಸ್ಕರ ಈ ಜಗತ್ತನ್ನ ಸೃಷ್ಟಿ ಮಾಡಬೇಕೆಂಬ ಇಚ್ಛೆಯು ಈಶ್ವರನಲ್ಲಿ ಉಂಟಾಯಿತು. ಈ ಸೃಷ್ಟಿನೇ ವರ್ತಮಾನದ ಸೃಷ್ಟಿನೇ ಫೈನಲ್ ಅಲ್ಲ. ಇದು ಸೃಷ್ಟಿ ಒಂದು ದಿನ ಪ್ರಳಯ ಆಗಿ ಹೋಗ್ತದೆ. ಅದೇ ರೀತಿ ಹಿಂದೆಯೂ ಕೂಡ ಅನೇಕ ಸೃಷ್ಟಿಗಳು ಸೃಷ್ಟಿಯಾಗ್ಯವ, ಸ್ಥಿತಿಯಾಗ್ಯವ, ಲಯ ಆಗಿ ಹೋಗ್ಯವ. ಅದಕ್ಕ ಪೂರ್ವ ಸೃಷ್ಟಿಯಲ್ಲಿ ಮಾಡಿದ ಜೀವರುಗಳ ಕರ್ಮ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖಗಳನ್ನು ಕೊಡುವುದಕ್ಕೋಸ್ಕರ ಏನ್ ಬೇಕಾಗ್ತದ? ಅಲ್ಲೊಂದು ಜಗತ್ತು ಅಂತ ಬೇಕಾಗ್ತದೆ. ಮದುವೆ ಆದ ದಂಪತಿಗಳಿಗೆ ಒಂದು ಮನಿ ಅಂತ ಬೇಕಾಗ್ತದಲ್ಲ, ಅದೇ ರೀತಿ ಜೀವರುಗಳಿಗೆ ಸುಖ ದುಃಖ ಕೊಡಬೇಕಾದ್ರೆ ಇಲ್ಲಿ ಜಗತ್ತು ಅಂತ ಬೇಕಾಗ್ತದೆ ಈಶ್ವರನಿಗೆ. ಹೀಗಾಗಿ ಅವನ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಅವನಿಗೆ ಇಚ್ಛೆ ಆಯಿತು. ಜಗತ್ತು ಸೃಷ್ಟಿ ಮಾಡಬೇಕಂತ ಇಚ್ಛೆ ಆದಾಗ ಮುಂದೇನು ಮಾಡದ ಅಂತಂದ್ರ ಈಶ್ವರನು ತನ್ನ ಸಂಕಲ್ಪದಿಂದ ತನ್ನ ಇಚ್ಛೆಯಿಂದ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿಗಳನ್ನ ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಿದ. ಆಮೇಲೆ ಅವುಗಳಲ್ಲಿ ಕ್ರಮವಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಅದರೊಳಗ ಇಟ್ಟ. ಅದರದ ಕ್ರಮ ಹೆಂಗದಂತಂದ್ರೆ ಭೂಮಿಯಿಂದ ಹೇಳಕ್ ಬರಬೇಕು ಅಥವಾ ಆಕಾಶದಿಂದಲಾದ್ರೂ ನಿಮಗೆ ಹೇಳಕ್ ಬರ್ಬೇಕು. ಮೇಲಿಂದ ಕೆಳಗಾದ್ರೂ ಹೇಳಕ್ ಬರ್ಬೇಕು, ಕೆಳಗಿಂದ ಮೇಲಾದ್ರೂ ಹೇಳಕ್ ಬರ್ಬೇಕು. ಆಕಾಶ ಹಿಡಿದ್ರಿ ಅಂದ್ರೆ ಆಕಾಶದೊಳಗ ಬರೀ ಶಬ್ದ ಗುಣ ಒಂದನ್ನೇ ಇಟ್ಟ. ಮುಂದೆ ವಾಯುವಿಗೆ ಬಂದಾಗ ಅಲ್ಲಿ ಶಬ್ದ ಮತ್ತು ಸ್ಪರ್ಶ ಅಂತ ಇಟ್ಟ. ಅಗ್ನಿಗೆ ಬಂದಾಗ ಶಬ್ದ ಸ್ಪರ್ಶ ರೂಪ ಅಂತೇಳಿ 3 ಗುಣಗಳನ್ನು ಇಟ್ಟ. ಅದರೊಳಗ ಈಶ್ವರ ಮಾಡಿದ ಕೆಲಸ ಇದು. ಮತ್ತೆ ಜಲಕ್ಕೆ ಬಂದಾಗ ಶಬ್ದ ಸ್ಪರ್ಶ ರೂಪ ರಸ ಅಂತೇಳಿ 4 ಗುಣಗಳನ್ನು ಇಟ್ಟ. ಮುಂದೆ 5 ಗುಣಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತೇಳಿ 5 ಗುಣಗಳನ್ನ ಆ ಒಂದು ಈಶ್ವರ ಆ ಪಂಚ ಮಹಾಭೂತಗಳಲ್ಲಿ ಪಂಚ ವಿಷಯಗಳನ್ನ ಇಟ್ಟ ಅನ್ನೋದಕ್ಕೆ ವರ್ಣಿಸಲಾಗಿದೆ. ಅಂದ್ರೆ ಗಾಯೆ ಅಂತಂದ್ರೆ ಈ ರೀತಿ ಹಾಡಿದ ಈ ಕವಿತೆ ಒಳಗ ಜಗತ್ತನ್ನ ಸೃಷ್ಟಿ ಮಾಡುವುದಕ್ಕ ಅವ ಸಂಕಲ್ಪ ಮಾಡಿದ ಹಾಡುದು. ಆ ಹಾಡಿನಂಗೆ ಇದು ಸಂಕಲ್ಪದ ಪ್ರಕಾರ ಏನಾಯ್ತು, ಜಗತ್ತು ಸೃಷ್ಟಿ ಆಯ್ತು. ಮುಂದೇನಾಯ್ತು, 3ನೇ ನುಡಿ, ಈ ಕವಿತ್ವದ 3ನೇ ನುಡಿ. 1ನೇ ನುಡಿ ಒಳಗ ಪೂರ್ವ ಸೃಷ್ಟಿಯ ಜೀವರುಗಳು ಮಾಡಿದ ಸುಖ ದುಃಖಗಳಿಗೆ ಅನುಸಾರವಾದ, ಇದು ಪಾಪ ಪುಣ್ಯಗಳೆಂಬ ಕರ್ಮಗಳಿಗೆ ಅನುಸಾರವಾದ ಸುಖ ದುಃಖಗಳೆಂಬ ಫಲವನ್ನು ಕೊಡಬೇಕು ಅಂತೇಳಿ ಸಂಕಲ್ಪ ಮಾಡ್ದ. 1ನೇದ್ದು ಸಂಕಲ್ಪ ಮಾಡ್ದ. 2ನೇದ್ರಾಗ ಏನ್ ಮಾಡ್ದ, ಪಂಚಭೂತಗಳನ್ನ ಸೃಷ್ಟಿ ಮಾಡಿ ಅದ್ರೊಳಗ ಪಂಚ ವಿಷಯಗಳನ್ನ ಇಟ್ಟ. ಅದಕ್ಕೆ ನಾವು ಏನ್ ಮಾಡ್ಬಿಡ್ತೀವಿ, ಭೂಮಿಯ ಗುಣ ಗಂಧ, ನೀರಿನ ಗುಣ ರಸ ಅಂತೇಳಿ ಹಿಂಗೆ ಹೇಳ್ತೀವಿ. ಇದು ತಪ್ಪಾತು. ಭೂಮಿ ಗುಣ ಗಂಧ ಇದ್ರೂ ಸಹಿತ ಉಳಿದ 4 ಗುಣಗಳು ಅದ್ರೊಳಗದಾವ. ಅದನ್ನ ಚಂದ ಸ್ಪಷ್ಟವಾಗಿ ಹೇಳ್ಬೇಕು. ಭೂಮಿ ಒಳಗ 5, ನೀರಿನೊಳಗೆ 4, ಅಗ್ನಿ ಒಳಗ 3, ವಾಯುವಿನೊಳಗ 2, ಆಕಾಶದೊಳಗೆ 1. ಈ ರೀತಿ ಗುಣಗಳದಾವ. ಇದು ನಿನ್ನೆ ತನಕ ಹೇಳಿತ್ತು. ಇವತ್ತೇನದ, ಸತ್ವ ಅಂಶ ಪಂಚನಕೋ ಮೇಲಿ ಉಪಜತ ಸತ್ವ, ರಜೋಗುಣ ಅಂಶ ಮಿಲಿ
ಪ್ರಾಣಕ್ಯೂ ಉಪಾಯೇ. ಏನಾಯ್ತಪ್ಪ ಅಂದ್ರ 2 ಸಾಲು. ಈ ಕಬಿತ್ತದ ಮೊದಲಿನ 2 ಸಾಲಿನ ಅರ್ಥ ಸತ್ವ ಅಂಶ ಪಂಚನಕೋ ಮೇಲಿ ಉಪಜತ ಸತ್ವ ಅಂದ್ರ ಪಂಚಮಹಾಭೂತಗಳಲ್ಲಿ ಇರುವ ಅದರೊಳಗ ಸತ್ವಗುಣ ಅಂತೇನ ಆದಲ್ಲ, ಆ ಸತ್ವಗುಣದ ಅಂಶಗಳು ಸೇರಿ ಏನಾಯ್ತು, ಅಂತಃಕರಣ ಪಂಚಕ ಉಂಟಾಯಿತು. ಅಂತಃಕರಣ ಪಂಚಕ ಅಂದ್ರ ಪಂಚಭೂತಗಳು. ಅವುದ್ರೊಳಗ ಸತ್ವಗುಣಗಳೇನದವ, ಸತ್ವಗುಣ ಪಂಚಕ. ಅಂತಃಕರಣ ಪಂಚಕ ಅಂದ್ರೆ 5 ಹೇಳ್ಬೇಕು. ಜ್ಞಾತೃ ಅಂದ್ರೆ ಆಸಕ್ತಿ, ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪ, ವಿಚಾರ ಮಾಡೋದು. ಈಗ ಏನಾರು ಒಂದ್ ಹೇಳೋಣ ವಿಚಾರ ಮಾಡ್ತೀರಾ ಇಲ್ಲ? ರಾಯಚೂರಿಗೆ ಬರ್ರಿ ಎಲ್ಲರೂ ಅಂದ್ ಕೂಡ್ಲೇನೆ ಕುಂತು ವಿಚಾರ ಮಾಡ್ತೀರಾ ಇಲ್ಲ? ಎಲ್ಲರೂ ಕೂಡಿ ಬಿಸಿಲು ಬಹಳ ಅದ, ಏನ್ ಮಾಡೋದು, ಹೋಗಿ ಆರೋಗ್ಯ ಕೆಡಿಸ್ಕೊಂಡು ಮತ್ತೆಲ್ಲ ಸಮಸ್ಯೆ ಆಗಬಾರದು ಅಂತೇಳಿ ವಿಚಾರ ಮಾಡಿ ಬಾ ಅನ್ನೋ ಬಡ ಬಡ ಬಂದ್ಬಿಡ್ತೀರಿ. ಏನ್ ಮಾಡಿದ್ರಿ? ಬರ್ರಿ ಬರ್ರಿ ಅನ್ನೋ ಬಂದ್ಬಿಡ್ತೀರಿ, ವಿಚಾರ ಮಾಡ್ತೀರಾ ಇಲ್ಲ? ಬರ್ಬೇಕಂತ ಆಸಕ್ತಿ ಇದ್ರೂ ಸಹಿತ ಮನಸ್ಸೇನ್ ಮಾಡ್ತದೆ, ಸಂಕಲ್ಪ ವಿಕಲ್ಪ ಮಾಡ್ತದೆ. ಮನಸ್ಸು ಸಂಕಲ್ಪ ವಿಕಲ್ಪ ಮಾಡಿದ್ಮೇಲೆ ಈ ಸಂಕಲ್ಪ ವಿಕಲ್ಪ ಬರೀ ವಿಚಾರ ಮಾಡ್ಕೊತ ಕೂತ್ರ ಹೆಂಗ? ಕಡೆಗೆ 10ನೇ ತಾರೀಕು ಫಂಕ್ಷನ್ ಅದ ಅಂದ್ರೆ 9ನೇ ತಾರೀಕು ಬುದ್ಧಿ ಹೇಳ್ಬಿಡ್ತು. ನಿಮ್ ಸಂಸ್ಕಾರ ಹೆಂಗದ ಅದಕ್ಕೆ ತಕ್ಕಂತೆ ನಿಮ್ಮ ಬುದ್ಧಿ ನಿರ್ಧಾರ ಮಾಡಿ ಹೇಳ್ತು, ಬೇಡ ಹೋಗೋದು ಬೇಡ ಬಿಟ್ಬಿಡು ಅದಕ್ಕೆ ಹೈರಾಣಿಗೆ ಹೋಗ್ಬೇಕಲ್ಲಿ ಅಂತೇಳಿ ಹೇಳಿಬಿಡ್ತದ. ಒಂದಿಬ್ಬರಿಗೆ ಅವ್ರಿಗೆ ಸಂಸ್ಕಾರ ಎಷ್ಟರ ಕಷ್ಟ ಆಗಲಕ್ಕ ಹೋಗಿ ಬರಮು ಅಂತೇಳಿ ಅವ್ರದೊಂದು ಸಂಸ್ಕಾರ ಅವ್ರಿಗೊಂದು ಹೇಳ್ತದ, ನಿಮ್ಗೊಂದು ಹೇಳ್ತದ. ಯಾಕಂದ್ರೆ ನಿಮ್ಮ ಬುದ್ಧಿ ಏನದವ ಅದು ಟ್ರೆಜರಿ ಒಳಗೆ ಇಟ್ಟಂತ ಸಂಪತ್ತಿದ್ದಂಗಂತ ಅವ್ರವ್ರ ಬುದ್ಧಿ. ಆ ಸಂಪತ್ತನ್ನ ಎಂದೂ ಯಾರಿಗೆ ಕೊಡ್ಲಕ್ ಬಿಡಂಗಿಲ್ಲ ಅಂತ. ಹಿಂಗಾಗಿ ಅವ್ರಿಗೇನಾಯ್ತು, ಕಲ್ಯಾಣಪ್ಪ ಅವ್ರು ಹೇಳಿದ್ರು ಎಲ್ಲರದು ಬುದ್ಧಿ ಹೇಳ್ಬಿಟ್ಟಿತ್ರಿ, ಯಾರು ಹೋಗೋದೇ ಬೇಡತ್ತ. ಆದ್ರೂ ಯಾರು ಹೋಗ್ಲಿಲ್ಲ ಅಂದ್ರೆ ಹೆಂಗ, ಒಂದಿಬ್ಬರೇ ಹೋಗ್ಬೇಕು ಅಂತ ಕಾಟಾಚಾರಕ್ಕೆ ಒಂದಿಬ್ಬರಿಗೆ ಕಳಿಸ್ಕೊಟ್ರು. ಈ ರೀತಿ ಬುದ್ಧಿ ಕೆಲಸ ಮಾಡ್ತಾರೆ. ಈ ಬುದ್ಧಿಗೆ ಧನ್ಯವಾದ. ಯಾಕಂದ್ರ ಬೇಸಿಗೆ ಒಳಗ ಬಿಸಿಲು ಇಲ್ಲಿ ಬಂದ್ರೆ ನಿಮಗೆಲ್ಲ ಕಷ್ಟ ಆಗ್ತದ ಅನ್ನೋದು ಗೊತ್ತಿತ್ತು. ಆದರೂ ಸಹಿತ ಹೆಂಗೋ ಕಷ್ಟಪಟ್ಟು ಬಂದ್ರಿ ಅಂತಂದ್ರ ಇಲ್ಲಿ ನಿಮ್ಗೆಲ್ಲ ರೂಮ್ಗಳು ವ್ಯವಸ್ಥೆಗಳೆಲ್ಲ ಮಾಡಿದ್ದೆವು. ಯಾರು ನಮ್ಮ ಮೇಲೆ ಡಿಪೆಂಡ್ ಇರ್ಲಾರ್ದಂಗೆ ನಿಮ್ ವ್ಯವಸ್ಥೆದ ಅವ್ರ ಮೂವರು ಬಂದು ತಾವು ಆದ್ರ ಇದು ಬುದ್ಧಿ ಕೆಲಸ. ಇದೆ ಬುದ್ಧಿ ಇದ್ದಿದ್ದಿಲ್ಲ ಅಂದ್ರೆ ಬಂದ್ಬಿಡ್ತಿದ್ರಿ. ಬುದ್ಧಿ ಇತ್ತಲ್ಲ ಅದಕ್ಕೆ ಅದು ಹ್ಯಾಂಗ್ ನಿರ್ಧಾರ ತಗೋತು ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತ. ಈ ನಮ್ಮ ಮನೆಯಾಗ ಅಂತಿರ್ತಾಳೆ, ಯಾವಾಗಲೂ ಅಂತಿರ್ತಾಳೆ, ಸತ್ಸಂಗ ಮಾಡ್ತಾನೆ, ಸತ್ಸಂಗ ಬುದ್ಧಿನೇ ಬಂದಿಲ್ಲ ಅವನಿಗಂತಾಳೆ ಚಂದ. ಏನೇನು ಅವ್ರಿಗೆ ಬುದ್ಧಿ ಬಂದು ಏನಾಗ್ಯದೋ ನನಗೆ ಬುದ್ಧಿ ಇರ್ಲಾರ ಏನಾಗ್ಯದ ಇದೇ ಗೊತ್ತಾಗಿಲ್ಲ. ನಾವು ಅವ್ರು ಭಾರಿ ಬುದ್ಧಿವಂತರ ತಿಳ್ಕೊಂಡ್ಬಿಟ್ರೆ ಎಲ್ಲರೂ. ಸತ್ಸಂಗ ಮಾಡ್ತಾನೆ, ಸತ್ಸಂಗ ಬುದ್ಧಿನೇ ಬಂದ. ಎಲ್ಲ ಬೀಗರ ಮುಂದೆ ಹಂಗೆ ಅಂತಾಳ, ಮನೆಯ ಮಂದಿ ಮುಂದೆ ಹಂಗೆ ಅಂತಾಳ. ಏನ್ ಮಾಡ್ಬೇಕು ಇಂತವಕ್ಕ? ಬುದ್ಧಿ ಇಲ್ಲ ಅಂದ್ರೆ ಅಪಮಾನ ತಿಳ್ಕೊಬೇಕೇನ್ರಿ? ಅರಿವು ಇಲ್ಲ ಅಂತಂದ್ರೆ ಅಪಮಾನ, ಬುದ್ಧಿ ಇಲ್ಲ ಅಂತಂದ್ರೆ ಏನ್ ಅಪಮಾನ ಇಲ್ಲ. ಬುದ್ಧಿನೇ ಬೇಕಂತೇನಿಲ್ಲ ಎಲ್ಲ ಕಾಲದಾಗ. ಬುದ್ಧಿ ಇರ್ಲಾರ್ದೆ ಮತ್ತೆ 60 ವರ್ಷ ಬದುಕಿವಲ್ಲ ನಾವೀಗ. ಎದಕ್ ಬೇಕಲ್ಲ ಬುದ್ಧಿ? ಹೀಗಾಗಿ ಏನಾಯ್ತು, 2ನೇದ್ದು 3ನೇದ್ದು ಬುದ್ಧಿ. ಅದು ಅವ್ರವ್ರ ಸಂಸ್ಕಾರಗಳು ಹೆಂಗಿರ್ತಾವ ಅದರ ಪ್ರಕಾರ ಬುದ್ಧಿ ನಿರ್ಧಾರ ಮಾಡ್ತಾವ. ಅದಕ್ಕೆ ಉದಾಹರಣೆ ಕೊಡ್ತಾರ. ಗುರುಗಳು ಬಂದಾರ, ಸತ್ಸಂಗ, ತತ್ವಜ್ಞಾನಿಗಳು ಬಂದಾರ, ಇಂಥ ಪ್ರವಚನ ಇರ್ತದ, ನಡಿಯಪ್ಪ ಹೋಗಮು ಅಂತ ಬುದ್ಧಿ ಹೇಳಿದಾಗ ಆಯ್ತು ಹೋಗಮು ಅಂತ ಹೇಳಿರ್ತದ.
ಅಷ್ಟೊತ್ತಿಗೆ ಐಶ್ವರ್ಯ ರಾಯ್ ಬಂದಾಳ ಸ್ಟೇಡಿಯಂನಾಗ ಅಂತ ಇನ್ನೊಬ್ಬ ಕೇಳಕ್ ಬರ್ತಾನ. ಅವಾಗ ಮನಸ್ಸಿನ ಕೆಲಸ ಚಾಲು, ಸಂಕಲ್ಪ ವಿಕಲ್ಪ, ಅಲಿಗೋಲೆ ಇಲಿಗೋಲೆ, ಅಲಿಗೋಲೆ ಇಲಿಗೋಲೆ. ಐಶ್ವರ್ಯ ರಾಯ್ನು ಯಾವಾಗ್ನೂ ಸಿಗಕ್ಕೆಲ್ಲ. ಮತ್ತ ಈ ಪ್ರವಚನ ಯಾವಾಗಾರ ವರ್ಷಗೊಮ್ಮೆ ಇವ್ರ ಬೆಲ್ಲಿ ಇಲ್ಲಂದ್ರೆ ಅವನ ಮಾತಾಗಿ ಇದ್ದೇ ಇರ್ತದೆ, ಏನ್ ತೊಂದರೆ ಇಲ್ಲ ಅಂತೇಳಿ ಏನೇನೋ ಆಲೋಚನೆ ಮಾಡಿ ಬುದ್ಧಿಗೆ ಒಳ್ಳೆ ಸಂಸ್ಕಾರ ಇತ್ತಂದ್ರ ಪ್ರವಚನಕ್ಕೆ ಬರ್ತದ. ಸತ್ತ ಮೇಲೆ ಸಂಗಟ ಬರುವಂತದ್ದು ತತ್ವಜ್ಞಾನ, ಇದನ್ನ ಎಷ್ಟು ಕಳೆದ್ರು ಕಡಿಮೆ ಅಂತೇಳಿ ಇಲ್ಲಿಗೆ ಬರ್ತದೆ. ಬುದ್ಧಿ ಒಳಗ ಒಳ್ಳೆ ಸಂಸ್ಕಾರ ಇಲ್ಲ, ಬರೀ ಇಂಥವು ಲೌಕಿಕ ಭೋಗದ ಸಂಸ್ಕಾರ ಇತ್ತು ಅಂತಂದ್ರೆ ಅವ್ರ ಐಶ್ವರ್ಯ ರಾಯ್ ಕಡೆ ಹೋಗ್ತಾರ. ಈ ರೀತಿ ವ್ಯವಸ್ಥೆ ಬುದ್ಧಿ ಕೆಲಸ. ಮನ ಬುದ್ಧಿ, ಆಸಕ್ತಿ ಮನ ಬುದ್ಧಿ. ಮತ್ತೇನಾಯ್ತು, ಚಿತ್ತ ಅಂತ ಬರ್ತದೆ. ಆ ಚಿತ್ತದೊಳಗ ಏನಾಗ್ತದಂದ್ರ ನಾನಾ ರೀತಿ ನೆನಪುಗಳು. ಇಂಥದ್ದು ಮಾಡಿದ್ರ ಹಿಂದೆ ಏನಾಗಿತ್ತು, ಇಂಥದ್ದು ಮಾತನಾಡಿದ್ರ ಹಿಂದೆ ಏನಾಗಿತ್ತು, ಮತ್ತ ಇಂಥಲ್ಲಿ ಹೋದ್ರ ಅಲ್ಲಿ ನಮಗೆ ಏನೇನಾಗಿತ್ತು, ಎಲ್ಲ ಅನುಭವಗಳು ಇಟ್ಕೊಳ್ಕೊತದ ಚಿತ್ತ. ಆ ಅನುಭವಗಳ ಪ್ರಕಾರ ಏನಾಗ್ತಿರ್ತದ, ಈ ಜೀವ ಮುಂದುವರಿತಿರ್ತದ. ಮುಂದುವರೆಗ ಏನು ಒಂದು ಹೆಜ್ಜೆ ಇಟ್ಟು ಏನು ಕೆಲಸ ಮಾಡ್ತದ, ಹೋಗಿ ಬಂದದ್ದು ರಾಯಚೂರಿಗೆ ಬಂದು ಕಾರ್ಯಕ್ರಮ ಅಟೆಂಡ್ ಆಗಿದ್ದು ಆನಂದ ಆಯ್ತು, ಚಲೋ ಆಯ್ತು, ನಾವು ಮಾಡಿದ್ದು ಬರಬರಿ ಅಂತೇಳಿ ಬಂದು ಇಲ್ಲಿಗೆ ಬಂದು ಯಾರು ಹೋಗ್ಯಾರ, ಅವ್ರ ಬುದ್ಧಿ ಅಂದ್ರೆ ಅವ್ರ ಅಹಂಕಾರ ಆ ರೀತಿ ತೃಪ್ತಿ ಪಡ್ಕೊತ ಹೋಗ್ಲಕ್ಕ ಬಿಟ್ಟವರು ನಾವು ಸುರಕ್ಷಿತವಾಗಿ ಅದೀವಿ, ಅಲ್ಲಿ ಹೋಲಾರ್ದೆ ಆರಾಮ್ ನಮ್ಮೂರಾಗ ನಾವು ಅದೀವಿ, ಹೋಲಾರ್ದೇ ಬರಬರಿ ಆಗ್ಯದ ಅಂತೇಳಿ ಹೋಲಾರ್ದವ್ರ ಅಹಂಕಾರ ಅವ್ರಿಗೆ ತೃಪ್ತಿ ಕೊಡ್ತದ, ಹೋದವ್ರ ಅಹಂಕಾರ ಇವ್ರಿಗೆ ತೃಪ್ತಿ ಕೊಡ್ತಿರ್ತದ. ಈ ರೀತಿ ಏನ್ ಮಾಡ್ತಿರ್ತದ, ಅಂತಃಕರಣ ಪಂಚಕ. ಸುಮ್ಮನೆ ಉದಾಹರಣೆ ಹೇಳಕತ್ತೇನೆ. ಬಂದು ಹೋಗಿದ್ದು ಬರಲಾರ್ದ ಏನು ಮುಖ್ಯ ಅಲ್ಲವೇ ಅಲ್ಲವು. ಬರೋದು ಮುಖ್ಯ ಅಲ್ಲ, ಬರಲಾರ್ದು ಮುಖ್ಯ ಅಲ್ಲ, ಬಂದದ್ದು ದೊಡ್ಡದಲ್ಲ, ಬರಲಾರ್ದು ಕೆಟ್ಟಲ್ಲ, ಏನೇನೋ ಅಲ್ಲ. ಅದು ಪ್ರಾರಬ್ಧದ ಪ್ರಕಾರ ನಡೀತಾನೆ ಇರ್ತದ, ಮೊದಲೇ ಡಿಸೈಡ್ ಆಗಿರ್ತದ. ಇಲ್ಲಿ ನಾವು ನೀವು ಕೂಡ ಚರ್ಚೆ ಮಾಡೋದಕ್ಕಿಂತ ಮೊದಲೇ ಈಶ್ವರ ಡಿಸೈಡ್ ಮಾಡಿ ಹೆಂಗ್ ನಡೆಸ್ಬೇಕು ಹಂಗ್ ನಡೆಸ್ತಿರ್ತಾನ. ಅವನ ಇಚ್ಛೆಯಂತೆ ಇದೆಲ್ಲ ನಡೆದಿರ್ತದ. ಯಾರಿಗಿ ಏನು ನಮ್ಲಿಂತ ಆಗ್ಯದ ಅನ್ನೋದು ಇಲ್ಲವೇ ಇಲ್ಲ. ಅದು ಹಂಗಾತಿರ್ತದ, ನಾವು ಹಿಂಗ್ ನಡ್ಕೋತಿರ್ತೀವಿ. ನಾವೆಲ್ಲ ಆಕ್ಟರ್ಸ್ ಅಷ್ಟೇ, ಡೈರೆಕ್ಟರ್ ಅವನೇ. ಅಲ್ಲಿ ಏನಾಯ್ತು, ಹಿಂಗ ಪಂಚಭೂತಗಳಲ್ಲಿರುವ ಸತ್ವಗುಣಗಳ ಅಂಶಗಳು ಕೂಡಿ ಅಂತಃಕರಣ ಪಂಚಕ ಉಂಟಾಯ್ತು. ಈಶ್ವರನಲ್ಲಿ ಪ್ರಕೃತಿ ಅದ, ಪ್ರಕೃತಿ ಒಳಗ ಸತ್ವ ರಜ ತಮ ಗುಣಗಳದವ. ಆ ಸತ್ವಗುಣದಿಂದ ಈ ಅಂತಃಕರಣ ಉಂಟಾಯ್ತು. ಮತ್ತೆ ರಜೋಗುಣ ಅಂಶ ಮಿಲಿ ಪ್ರಾಣ ಕ್ಯೂ ಉಪಾಯೇ ಅಂತಂದ್ರೆ ಏನಾಯ್ತು, ಅದರಂತೆಯೇ ರಜೋಗುಣದ ಅಂಶಗಳು ಸೇರಿ, ಎದುರಾಗಿನೂ ಅಂಶಗಳಿವು ಪಂಚಮಹಾಭೂತಗಳಲ್ಲಿ ಇರುವ ರಜೋಗುಣದ ಅಂಶಗಳು ಸೇರಿ ಪ್ರಾಣ ಪಂಚಕ ಉಂಟಾಯಿತು, ಉತ್ಪನ್ನವಾಯಿತು. ಪ್ರಾಣ ಪಂಚಕ ಯಾವ್ಯಾವು? ಈಗ ಇದು ಏನಾಯ್ತು, ಅಂತಃಕರಣ ಪಂಚಕ ಅಂದ್ರ ಜ್ಞಾತೃ ಅಂದ್ರ ಆಸಕ್ತಿ, ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂ, ಇದು ಅಂತಃಕರಣ ಪಂಚಕ. ಈಗ ಇದ್ಯಾವುದು? ಪ್ರಾಣವಾಯು ಪ್ರಾಣ ಪಂಚಕ. ಪ್ರಾಣ ಆಗನು ಒಮ್ಮೆ ಅಪಾನಕ್ಕೆ ಯಾಕೆ ಬರ್ತೀರಿ? ಉದಾನ ಇಲ್ಲ, ಪ್ರಾಣ ಉದಾನ ಸಮಾನ ವ್ಯಾನ ಅಪಾನ, ಹಿಂಗಿದೆ ಕ್ರಮ. ಇದು ಪ್ರಾಣ ಉದಾನ ಸಮಾನ ವ್ಯಾನ ಅಪಾನ. ಅಪಾನ ಮೊದಲು ಬಂದು ಆಮೇಲೆ ವ್ಯಾನ. ಕೀಲುಗಳಲ್ಲಿ ಇರುವಂತ ಜಾಯಿಂಟ್ಸ್ ನಾಗಿರುವಂತ ಪ್ರಾಣವಾಯು ವ್ಯಾನ. ಉದಾನ ಅಂತಂದ್ರ ಹೊಟ್ಟೆಲಿ ಅಂತ ಮ್ಯಾಲಿರೋದು, ಹೃದಯದೊಳಗಿರೋದು ಪ್ರಾಣ. ಸಮಾನ ಅಂತಂದ್ರೆ ಇಡೀ ಶರೀರದ ತುಂಬಾ ಇರೋದು. ಅಪಾನ ಅಂತಂದ್ರೆ ಹೊಟ್ಟೆಲಿಂತ ಕೆಳಗಿರೋಂಥದ್ದು.
ಈ ರೀತಿ ಇದೇನದ ಪ್ರಾಣವಾಯು. ಇವು ಎದರಿಂದ ತಯಾರಾಗ್ಯಾವ ಅಂತಂದ್ರ ಪಂಚಭೂತಗಳಲ್ಲಿನ ರಜೋಗುಣದೊಳಗ ಸೇರಿ ಅವೇನದು ಇವು ಅದು ಅಂತ ಹೇಳ್ತಾರ. ಒಂದ್ ಸೆಕೆಂಡ್ ಒಂದು ಸ್ವಲ್ಪ ನೀವು ಯಾರ ಮ್ಯಾನೇಜ್ ಮಾಡ್ರಿ, ನಿಮ್ದಾಯ್ತು ಅಂದ್ರೆ ಮತ್ತೆ ನಾ ಬರ್ತೇನೆ ಒಂದು 15-20 ನಿಮಿಷ. ಓಕೆ.